ಸೊ ಹೇ ಗೈಸ್, ಎಲ್ರು ಹೇಗಿದ್ದೀರಾ? ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ನನಗೆ ಗೊತ್ತು, ವಿಡಿಯೋಸ್ ನ ಅಪ್ಲೋಡ್ ಮಾಡಿ ಸುಮಾರು ದಿನಗಳಾಗೋಯ್ತು. ನನ್ನದೇ ಆದ ಕೆಲಸಗಳಿಂದ ತುಂಬಾನೇ ಬ್ಯುಸಿ ಆಗಿ ಹೋಗ್ಬಿಟ್ಟಿದ್ದೆ. ಹಾಗಾಗಿ ವಿಡಿಯೋಸ್ ಗಳನ್ನ ತರಕ್ಕೆ ಆಗ್ತಿರ್ಲಿಲ್ಲ. ಸೊ ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ. ಕರೆಕ್ಟ್ ಆಗಿ ವಿಡಿಯೋಸ್ ಗಳನ್ನ ತಗೊಂಡ್ಬರ್ತೀನಿ. ಸೊ ದಯವಿಟ್ಟು ಯಾರು ಕೂಡ ಬೇಜಾರ್ ಮಾಡ್ಕೊಂಬಿಡಿ. ಹಾಗೆ ನಾನು ಇನ್ನೂ ನೀವು ಮರ್ತಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇವತ್ತು ನಾವು ಒಂದು ಆನಿಮೇಟೆಡ್ ಮೂವಿನ ನೋಡ್ಕೊಂಡ್ ಬರೋಣ. ಒಂದು ಟೈಮ್ ಅಂತ ಬರುತ್ತೆ. ಅದಾದ್ಮೇಲೆ ಭೂಮಿ ಬದುಕೋದಕ್ಕೆ ಲಾಯಕ್ಕಾಗಿರೋದಿಲ್ಲ. ಇದರಿಂದ ನಮ್ ಹೀರೋ ಏನ್ ಮಾಡ್ತಾನೆ ಅಂದ್ರೆ ಸ್ಪೇಸ್ ಅಲ್ಲಿ ಬೇರೆ ಗ್ರಹನ ಹುಡ್ಕೋಕೆ ಶುರು ಮಾಡ್ತಾನೆ. ಮನುಷ್ಯ ಜೀವನ ಮಾಡೋದಕ್ಕೆ ಲಾಯಕ್ಕಾಗಿರುವಂತ ಒಂದು ಗ್ರಹನ ಹುಡ್ಕೊಂಡು ಹೊರಡ್ತಾನೆ. ಅದೇ ರೀತಿ ಇವನ್ಗೆ ಒಂದು ಗ್ರಹನೂ ಕೂಡ ಸಿಗುತ್ತೆ. ಬಟ್ ಆದ್ರೆ ಆ ಗ್ರಹದಲ್ಲಿ ತುಂಬಾನೇ ವಿಚಿತ್ರವಾಗಿರೋ ಕ್ರಿಯೇಚರ್ ಗಳೆಲ್ಲ ಇರುತ್ತೆ. ಆ ಭೂಮಿ ಮೇಲೆ ಮನುಷ್ಯರು ಜೀವನ ಮಾಡಬಹುದು, ಬಟ್ ಆದ್ರೆ ಅಲ್ಲಿ ಸರ್ವೈವ್ ಆಗೋದು ತುಂಬಾನೇ ಕಷ್ಟ. ಆ ತರ ಕ್ರಿಯೇಚರ್ಸ್ ಗಳು ಆ ಗ್ರಹದಲ್ಲಿ ಇರ್ತವೆ. ಬಟ್ ಆದ್ರೆ ನಮ್ ಹೀರೋ ಮಾಡೋ ಒಂದೇ ಒಂದು ತಪ್ಪಿಂದ ನಮ್ ಹೀರೋ ಆ ಗ್ರಹದಲ್ಲಿ ಲಾಕ್ ಆಗೋಗ್ಬಿಡ್ತಾನೆ. ಅದಲ್ದಲೆ ನಮ್ ಹೀರೋನ ಸ್ಪೇಸ್ ಶಿಪ್ ಅಲ್ಲಿ ತುಂಬಾ ಜನನ ಕರ್ಕೊಂಡ್ ಬಂದಿರ್ತಾನೆ. ಅವ್ರುಗಳು ಕೂಡ ಅಲ್ಲಿ ಲಾಕ್ ಆಗೋಗ್ಬಿಡ್ತಾರೆ. ಈಗ ಇವ್ರುಗಳನ್ನೆಲ್ಲಾರನು ಕೂಡ ವಾಪಸ್ಸು ತನ್ನ ಮನೆಗೆ ಕರ್ಕೊಂಡು ಹೋಗೋ ಜವಾಬ್ದಾರಿ ನಮ್ ಹೀರೋದು. ಇದನ್ನೆಲ್ಲ ಹೇಗ್ ಮಾಡ್ತಾನೆ, ಮತ್ತೆ ನಮ್ ಹೀರೋ ಈ ಪ್ಲಾನೆಟ್ ಅಲ್ಲಿ ಯಾಕೆ ಸಿಗಾಕೊಂಡ ಅಂತ ಪ್ರತಿಯೊಂದು ನೀವು ತಿಳ್ಕೊಬೇಕು ಅಂದ್ರೆ ಈ ಮೂವಿನ ನೀವು ಕೊನೆವರೆಗೂ ನೋಡ್ಬೇಕು. ಅಂದಾಗೆ ಈ ಮೂವಿ ಹೆಸರು ಲೈಟ್ ಇಯರ್ಸ್ ಅಂತ. ಸೊ ಇನ್ನು ಯಾರು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ ಸೀನ್ ಅಲ್ಲಿ ನಾವು ನಮ್ಮ ಹೀರೋನ ನೋಡ್ತೀವಿ. ನಮ್ಮ ಹೀರೋ ಒಬ್ಬ ಸ್ಪೇಸ್ ಏಜೆಂಟ್ ಆಗಿರ್ತಾನೆ. ಇವನು ಸ್ಪೇಸ್ ಅಲ್ಲಿ ಒಂದು ಹೊಸ ಗ್ರಹನ ಹುಡುಕ್ತಾ ಇರ್ತಾನೆ. ಯಾಕಪ್ಪ ಅಂದ್ರೆ ಇವಾಗ ಭೂಮಿ ಜೀವನ ಮಾಡೋದಕ್ಕೆ ಲಾಯಕ್ಕಾಗಿರೋದಿಲ್ಲ. ಇದರಿಂದ ಇವನು ಸ್ಪೇಸ್ ಅಲ್ಲಿ ಬೇರೆ ಯಾವ್ದೋ ಒಂದು ಪ್ಲಾನೆಟ್ ನ ಹುಡುಕ್ತಾ ಇರ್ತಾನೆ. ಅದಲ್ದಲೆ ಇವನು ಒಂದು ಸ್ಪೇಸ್ ಶಿಪ್ ಒಳಗಡೆ ಸುಮಾರು ಸಾವಿರಾರು ಜನ ಹೈಪರ್ ಸ್ಲೀಪ್ ಅಲ್ಲಿ ಮನ್ಗಿರ್ತಾರೆ. ಆದ್ರೆ ನಮ್ಮ ಹೀರೋಗೆ ಯಾವುದೋ ಒಂದು ಪ್ಲಾನೆಟ್ ಅಲ್ಲಿ ಜೀವಿಗಳು ಜೀವನ ಮಾಡ್ತಾ ಇದಾವೆ ಅನ್ನೋ ಒಂದು ಸಿಗ್ನಲ್ ಸಿಕ್ಕಿ ಆ ಒಂದು ಪ್ಲಾನೆಟ್ ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅನ್ಬಿಟ್ಟು ಆ ಪ್ಲಾನೆಟ್ಗೆ ಈ ಒಂದು ಸ್ಪೇಸ್ ಶಿಪ್ ನ ತಗೊಂಡು ಹೋಗ್ತಾನೆ. ಇವನ್ ಜೊತೆಗೆ ಇವನ್ ಪಾರ್ಟ್ನರ್ ಕೂಡ ಇರ್ತಾಳೆ. ಇವಳ ಹೆಸರು ಅಲಿಶಾ ಹಾಥಾರ್ನ್ ಅಂತ. ಹಾಗೆ ನಮ್ ಹೀರೋ ಹೆಸರು ಬಜ್ ಅಂತ. ಇವರಿಬ್ರು ಕೂಡ ತುಂಬಾನೇ ಸ್ಪೆಷಲಿಸ್ಟ್ ಆದ ಸ್ಪೇಸ್ ಏಜೆಂಟ್ ಗಳಾಗಿರ್ತಾರೆ. ಅದೇ ರೀತಿ ಈ ಒಂದು ಪ್ಲಾನೆಟ್ ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾರೆ. ಆ ಒಂದು ಪ್ಲಾನೆಟ್ ಅಲ್ಲೂ ಕೂಡ ಏನೋ ಒಂದು ಸರಿ ಇಲ್ಲ ಅಂತ ಇವ್ರಿಗೆ ಫೀಲ್ ಆಗ್ತಾ ಇರುತ್ತೆ ಕೂಡ. ಮತ್ತೆ ಇವ್ರ ಜೊತೆಗೆ ಹೊಸದಾಗಿ ಟ್ರೈನಿಂಗ್ ಕೊಡೋದಕ್ಕೆ ಅನ್ಬಿಟ್ಟು ಒಬ್ಬನ ಕರ್ಸ್ಕೊಂಡಿರ್ತಾರೆ. ಇವನ ಹೆಸರು ಫೆದರಿನ್ ಅಂತ. ಇದು ಬಸ್ಗೆ ಇಷ್ಟ ಇರೋದಿಲ್ಲ. ಹೊಸೊಬ್ರುಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಇವನ್ನ ನಮ್ ಜೊತೆಗೆ ಹಾಕೊಂಡು ಏನು ಯೂಸ್ ಇಲ್ಲ ಅಂತ ಎಲಿಶಾ ಜೊತೆಗೆ ಜಗಳ ಆಡ್ತಾ ಇರ್ತಾನೆ. ಹೀಗೆ ಜಗಳ ಆಡ್ತಿರ್ಬೇಕಾದ್ರೆ ಆಗ ನೋಡ್ತಿದ್ದಂಗೆನೆ ಮರದ ಬೇರುಗಳೆಲ್ಲ ನಮ್ ಹೀರೋ ಮೇಲೆ ಅಟ್ಯಾಕ್ ಮಾಡಕ್ಕೆ ಶುರುವಾಗುತ್ತೆ. ಅವಾಗ ಗೊತ್ತಾಗುತ್ತೆ ಈ ಒಂದು ಪ್ಲಾನೆಟ್ ಒಳಗಡೆ ಈ ರೀತಿಯಾದ ಜೀವಿಗಳು ಇದೆ ಅಂತ. ಅದ್ರ ಜೊತೆಗೆ ಇವರು ಫೈಟ್ಗೆ ಇಳಿತಾರೆ ಕೂಡ. ಅದಲ್ದಲೆ ಹಾರಾಡುವಂತ ಕ್ರಿಯೇಚರ್ ಎಲ್ಲ ಬಂದ್ಬಿಟ್ಟು ನಮ್ ಹೀರೋ ಮೇಲೆ ಅಟ್ಯಾಕ್ ಮಾಡ್ತವೆ. ಆದ್ರೆ ಬಸ್ ಹಾಗೆ ಎಲಿಶಿಯಾ ಇವರಿಬ್ರು ಕೂಡ ಮಸ್ತಾಗಿ ಫೈಟ್ ನ ಮಾಡ್ತಾ ತಮ್ಮ ಒಂದು ಸ್ಪೇಸ್ ಶಿಪ್ ಒಳಗಡೆ ಬಂದ್ಬಿಡ್ತಾರೆ. ಬಂದು ನೋಡಿದ್ರೆ ಈ ಸ್ಪೇಸ್ ಶಿಪ್ ನ ಡೋರ್ ಕ್ಲೋಸ್ ಮಾಡುವಂತ ಮಿಷಿನ್ ಕೆರೆಟ್ ಹೋಗ್ಬಿಡುತ್ತೆ. ಅದನ್ನ ಅಲಿಶಾ ರಿಪೇರಿ ಮಾಡ್ತಾ ಇರ್ತಾಳೆ. ಈ ಕಡೆ ನಮ್ ಬಸ್ ನೋಡ್ತಾನೆ, ಆ ಹೊಸ್ತಾಗಿ ಕರ್ಕೊಂಡ್ ಬಂದಿದ್ರಲ್ಲ ಟ್ರೈನಿಂಗ್ ಕೊಡೋಣ ಅಂತ ಆ ಹುಡುಗ ಆ ಮರದ ಬೇರುಗಳ ಮಧ್ಯೆ ತಗ್ಲಾಕೊಂಡ್ಬಿಟ್ಟಿರ್ತಾನೆ. ಇದರಿಂದ ಅವನ್ನ ಕಾಪಾಡ್ಬೇಕು ಅಂದ್ಬಿಟ್ಟು ನಮ್ಮ ಹೀರೋ ಹೋಗ್ಬಿಟ್ಟು ಅದ್ರ ಜೊತೆಗೆ ಫೈಟ್ ನ ಮಾಡ್ತಾ ಇವನ್ನ ಕಾಪಾಡ್ಕೊಂಡು ಇವನ್ನ ಒಂದು ಸ್ಪೇಸ್ ಶಿಪ್ ಒಳಗಡೆ ಕರ್ಕೊಂಡ್ ಬರ್ತಾನೆ. ಕರ್ಕೊಂಡ್ ಬಂದ್ಬಿಟ್ಟು ಅಲಿಶಿಯಾ, ನಾನು ಇಂಜಿನ್ ರೂಮ್ ಗೆ ಹೋಗ್ತೀನಿ, ನೀನು ಕಾಕ್ಪಿಟ್ ಗೆ ಹೋಗ್ಬಿಟ್ಟು ಈ ಒಂದು ಸ್ಪೇಸ್ ನ ಕಂಟ್ರೋಲ್ ಮಾಡು ಅಂದ್ಬಿಟ್ಟು ಬಸ್ ನ ಕಳಿಸ್ತಾಳೆ. ಬಸ್ ಕೂಡ ಈ ಒಂದು ಸ್ಪೇಸ್ ಶಿಪ್ ನ ಈ ಜಾಗದಿಂದ ಎಸ್ಕೇಪ್ ಮಾಡ್ಬೇಕು ಅಂದ್ಬಿಟ್ಟು ತುಂಬಾನೇ ಫೋರ್ಸ್ ಆಗಿ ಈ ಶಿಪ್ ನ ಹಾರಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಹೀಗೆ ತುಂಬಾನೇ ಸ್ಪೀಡ್ ಆಗಿ ಹೋಗ್ತಿರ್ಬೇಕಾದ್ರೆ ಮುಂದೆ ಒಂದು ದೊಡ್ಡ ಬೆಟ್ಟ ಬರುತ್ತೆ. ಅವಾಗ ಆಟೋ ಪೈಲಟ್ ಹೇಳುತ್ತೆ, ನೀವ್ ಇವಾಗ ಸ್ಪೇಸ್ ಶಿಪ್ ನ ನಿಲ್ಸಿಲ್ಲ ಅಂದ್ರೆ ಕ್ರಾಶ್ ಆಗಿ ಹೋಗ್ಬಿಡುತ್ತೆ ಅಂತ. ಆದ್ರೂ ಕೂಡ ನಮ್ ಬಸ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಹೀಗಾಗಿ ಅವನು ಯಾರ ಮಾತು ಕೇಳೋದಿಲ್ಲ. ಇವನ್ ಏನ್ ಮಾಡ್ತಾನೆ ಅಂದ್ರೆ ನಾನು ಮಾಡೇ ಮಾಡ್ತೀನಿ ಅನ್ಬಿಟ್ಟು ಆ ಒಂದು ಬಂಡೆಯ ಮೇಲ್ಗಡೆನೆ ಹಾರಿಸ್ಬೇಕು ಅಂದ್ಬಿಟ್ಟು ತಗೊಂಡ್ ಹೋಗ್ತಾ ಇರ್ತಾನೆ. ಬಟ್ ಆದ್ರೆ ಆಗೋದಿಲ್ಲ. ಆ ಒಂದು ಸ್ಪೇಸ್ ಶಿಪ್ಗೆ ಈ ಬಂಡೆಯ ಕಲ್ಲು ಹೊಡೆದಿರೋದ್ರಿಂದ ಈ ಸ್ಪೇಸ್ ಶಿಪ್ ತುಂಬಾನೇ ದೂರ ಹೋಗಿ ಬಿದ್ದೋಗ್ಬಿಡುತ್ತೆ. ಈ ಹಾಳಾಗಿರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಸ್ಪೇಸ್ ಶಿಪ್ಗೆ ಪವರ್ ಕೊಡ್ತಿದಂತ ಒಂದು ಫ್ಯೂಲ್ ಇರುತ್ತೆ. ಅದ್ರ ಹೆಸರು ಫ್ಯೂಲ್ ಕ್ರಿಸ್ಟಲ್ ಅಂತ. ಅದು ಹಾಳಾಗ್ಬಿಟ್ಟಿರುತ್ತೆ ಪೂರ್ತಿ. ಹೀಗಾಗಿ ಇವ್ರ ಸ್ಪೇಸ್ ಶಿಪ್ ಅಲ್ಲಿ ಯಾರು ಹೈಪರ್ ಸ್ಲೀಪ್ ಅಲ್ಲಿ ಮನಗಿದ್ರೋ ಅವ್ರೆಲ್ಲಾರನು ಕೂಡ ಆಚೆ ಕರೆಸ್ತಾರೆ. ಇದರಿಂದ ನಮ್ ಹೀರೋಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ನಾನ್ ಮಾಡಿರೋ ಒಂದು ಮಿಸ್ಟೇಕ್ ಇಂದ ಈ ಪ್ಲಾನೆಟ್ ಅಲ್ಲಿ ಇವರೆಲ್ಲ ಸಿಗಾಕೊಂಡ್ಬಿಟ್ಟಿದ್ದಾರೆ ಅನ್ಬಿಟ್ಟು. ಅವಾಗ ಅಲಿಶಿಯಾ ಹೇಳ್ತಾಳೆ
ಬೇಜಾರು ಮಾಡ್ಕೊಂಬೇಡ ಬಿಡು, ಇಲ್ಲಿರೋಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ನಾವು ಫ್ಯೂಲ್ ಕ್ರಿಸ್ಟಲ್ನ ಮಾಡೋಣ, ಅದನ್ನ ಯೂಸ್ ಮಾಡಿಕೊಂಡು ನಾವು ಮತ್ತೆ ವಾಪಸ್ ನಮ್ಮ ಮನೆಗೆ ಹೋಗೋಣ ಅಂತ. ಬಟ್ ಆದ್ರೆ ಅದು ಅಷ್ಟು ಈಸಿ ಆಗಿರೋದಿಲ್ಲ. ಫ್ಯೂಲ್ ಕ್ರಿಸ್ಟಲ್ ಅನ್ನೋದು ತುಂಬಾನೇ ಪವರ್ಫುಲ್ ಆಗಿರ್ಬೇಕು, ಅದು ತುಂಬಾನೇ ಲೈಟ್ ಇಯರ್ಸ್ ಟ್ರಾವೆಲ್ ಮಾಡೋಷ್ಟು ಕೆಪಾಸಿಟಿ ಅದಕ್ಕೆ ಇರಬೇಕು. ಒಂದು ಚೂರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೂ ಕೂಡ ಇವರು ಸ್ಪೇಸ್ ಅಲ್ಲೇ ಕಳೆದು ಹೋಗ್ಬಿಡ್ತಾರೆ. ಹೀಗಾಗಿ ಅದನ್ನ ಹೇಗೆ ಕ್ರಿಯೇಟ್ ಮಾಡ್ತೀಯ ಅಂದಾಗ ನಾವು ಪ್ರಯತ್ನ ಪಡೋಣ ಅಂದ್ಬಿಟ್ಟು ಇವನಿಗೆ ಒಂದು ಹೋಪ್ ನ ತುಂಬ್ತಾಳೆ. ಅದೇ ರೀತಿ ಇವರು 1 ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ ಪ್ರಯತ್ನ ಪಡ್ತಾನೆ ಇರ್ತಾರೆ ಫ್ಯೂಲ್ ಕ್ರಿಸ್ಟಲ್ ನ ಕಂಡುಹಿಡಿಯೋದಕ್ಕೆ ಅಂದ್ಬಿಟ್ಟು. ಅದೇ ರೀತಿ ಇವ್ರು ಅನ್ಕೊಂಡಿರೋಂತ ಒಂದು ದಿನ ಬಂದೇ ಬಿಡುತ್ತೆ. ಇವರು ಫ್ಯೂಲ್ ಕ್ರಿಸ್ಟಲ್ ನ ಒಂದು ಫಾರ್ಮುಲಾನ ಕಂಡುಹಿಡಿತಾರೆ. ಅದೇ ಒಂದು ಫಾರ್ಮುಲಾನ ಯೂಸ್ ಮಾಡಬೇಕು, ಇವಾಗ ಟೆಸ್ಟ್ ಡ್ರೈವ್ ಮಾಡ್ಬೇಕು. ಈಗ ಅದನ್ನ ಟೆಸ್ಟ್ ಡ್ರೈವ್ ಮಾಡೋದಕ್ಕೆ ನಮ್ಮ ಹೀರೋ ಡಿಸೈಡ್ ಮಾಡ್ಕೋತಾನೆ. ಇವಾಗ ನಮ್ಮ ಹೀರೋ ಏನ್ ಮಾಡ್ಬೇಕು ಅಂದ್ರೆ ಆ ಒಂದು ಕ್ರಿಸ್ಟಲ್ ನ ತಗೊಂಡು ಎಕ್ಸೆಲ್ ಪ್ಲೇನ್ ನ ಒಳಗಡೆ ಹಾಕೊಂಡು ಅದ್ರ ಪವರ್ ನ ಟೆಸ್ಟ್ ಮಾಡ್ಬೇಕು ಅದ್ರ ಸ್ಪೇಸ್ ಅಲ್ಲಿ. ಹಾಗಾಗಿ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೋತಾ ಇರ್ತಾನೆ. ಸೊ ಫೈನಲಿ ನಮ್ಮ ಹೀರೋ ಆ ಒಂದು ಫ್ಯೂಲ್ ಕ್ರಿಸ್ಟಲ್ ನ ತನ್ನ ಒಂದು ಸ್ಪೇಸ್ ಪ್ಲೇನ್ ಒಳಗಡೆ ಹಾಕೊಂಡು ಹೈಪರ್ ಫ್ಯೂಲ್ ಕ್ರಿಸ್ಟಲ್ ನ ಚೆಕ್ ಮಾಡೋದಕ್ಕೆ ಅನ್ಬಿಟ್ಟು ಇವನು ಸ್ಪೇಸ್ ಗೆ ಬರ್ತಾನೆ. ಈ ಸ್ಪೇಸ್ ಅಲ್ಲಿ ನಮ್ಮ ಹೀರೋ ಏನ್ ಮಾಡ್ಬೇಕಪ್ಪ ಅಂದ್ರೆ ಡೀಪ್ ಸ್ಪೇಸ್ ಅಲ್ಲಿ ಆಲ್ಫಾ ಗ್ರಹನ ಒಂದು ಗ್ರಹನ ಅದ್ರ ಸುತ್ತ ಒಂದು ರೌಂಡ್ ಹಾಕೊಂಡು ಮತ್ತೆ ಇವನು ತನ್ನ ಪ್ಲಾನೆಟ್ ಗೆ ವಾಪಸ್ ಬರಬೇಕು. ಅವಾಗ ಮಾತ್ರ ಅದ್ರ ಪವರ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಹೀಗಾಗಿ ಇವನು ಸ್ಪೇಸ್ ಅಲ್ಲಿ ಇರುವಂತಹ ಆಲ್ಫಾ ಗ್ರಹನ ಒಂದು ರೌಂಡ್ ಆಗಿ ಸುತ್ತಾಕೊಂಬರಕ್ಕೆ ಶುರು ಮಾಡ್ತಾನೆ. ಮತ್ತೆ ಹಾಗೆ ಆ ಒಂದು ಹೈಪರ್ ಕ್ರಿಸ್ಟಲ್ ಇದೆಯಲ್ಲ ಅದ್ರ ಪವರ್ನು ಕೂಡ ಹೆಚ್ಚಿಸ್ತಾ ಹೋಗ್ತಾ ಇರ್ತಾನೆ. ಹೋಗ್ತಾ ಏನಾಗುತ್ತೆ ಅಂದ್ರೆ ಅದು 80% ವರೆಗೂ ಬರುತ್ತೆ. ಅದಾದ್ಮೇಲೆ ಅದು ತನ್ನ ಪವರ್ನ ಕಳ್ಕೊಂಡ್ಬಿಡುತ್ತೆ. ಹೀಗಾಗಿ ಇವನ ಒಂದು ಸ್ಪೇಸ್ ಶಿಪ್ಪು ಇವನ ಒಂದು ಡೈರೆಕ್ಷನ್ ಇಂದ ಮಿಸ್ ಆಗಿ ಹೋಗ್ತಾ ಇರುತ್ತೆ. ಈಗ ಏನಾದ್ರೂ ಮಿಸ್ ಆಗೋದ್ರೆ ಇವನು ಡೀಪ್ ಸ್ಪೇಸ್ ಅಲ್ಲಿ ಕಳೆದೇ ಹೋಗ್ಬಿಡ್ತಾನೆ. ಈಗ ಹೇಗಾದ್ರೂ ಮಾಡಿ ಇವನು ತನ್ನನ್ನ ಕಾಪಾಡ್ಕೊಳ್ಳೇಬೇಕಾಗುತ್ತೆ. ಹೀಗಾಗಿ ಏನ್ ಮಾಡ್ತಾನೆ ಅಂದ್ರೆ ಆ ಒಂದು ಹೈಪರ್ ಕ್ರಿಸ್ಟಲ್ ಇತ್ತಲ್ಲ ಅದನ್ನ ಬ್ಲಾಸ್ಟ್ ಮಾಡ್ಬಿಡ್ತಾನೆ. ಇದರಿಂದ ಇವನ ಒಂದು ಪ್ಲೇನ್ ಏನಾಗುತ್ತೆ ಅಂದ್ರೆ ಸರಿಯಾದ ಡೈರೆಕ್ಷನ್ಗೆ ಬರುತ್ತೆ. ಹೀಗಾಗಿ ಇವನು ತನ್ನ ಪ್ರಾಣನ ಕಾಪಾಡ್ಕೊಂಡು ಮತ್ತೆ ಇವನ ಒಂದು ಪ್ಲಾನೆಟ್ಗೆ ವಾಪಸ್ ಬರ್ತಾನೆ. ಬಂದು ನೋಡಿದಾಗ ಎಲ್ಲಾನು ಕೂಡ ಬದಲಾಗಿರೋ ರೀತಿ ಕಾಣ್ತಾ ಇರುತ್ತೆ. ಹೀಗಾಗಿ ನಾನು ಇಷ್ಟು ದಿನ ಆದ್ಮೇಲೆ ವಾಪಸ್ ಬಂದಿದ್ದೀನಿ ಅಂತ ಕೇಳಿದಾಗ ಅವಾಗ ಇವನಿಗೆ ಗೊತ್ತಾಗುತ್ತೆ ಇವನು 4 ವರ್ಷಗಳಾದ್ಮೇಲೆ ವಾಪಸ್ ಬಂದಿದ್ದಾನೆ ಅಂತ. ಇವನು ಅದನ್ನ ಟೆಸ್ಟ್ ಮಾಡೋದಕ್ಕೆ ಬರೀ 4 ನಿಮಿಷ ಇವನು ಸ್ಪೇಸ್ ಒಳಗಡೆ ಹೋಗಿದ್ದು. ಬಟ್ ಆದ್ರೆ ಇಲ್ಲಿ 4 ವರ್ಷಗಳು ಕಳೆದು ಹೋಗ್ಬಿಟ್ಟಿರುತ್ತೆ. ಅವಾಗ ಅಲಿಶಾನು ಕೂಡ ಮೀಟ್ ಮಾಡ್ತಾನೆ. ಅಲಿಶಾನು ಕೂಡ ಸದ್ಯಕ್ಕೆ ಈ ಟೆಸ್ಟ್ ಗಳನ್ನೆಲ್ಲ ನಿಲ್ಲಿಸ್ಬಿಡು, 4 ವರ್ಷಗಳಲ್ಲೇ ಕಳ್ಕೊಂಡ್ಬಿಟ್ಟಿದ್ಯಾ, ಮತ್ತೆ ಇದನ್ನ ಮಾಡೋದು ಬೇಡ, ನಾವ್ ಹೇಗೋ ಈ ಪ್ಲಾನೆಟ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ, ಇಲ್ಲೇ ಜೀವನ ಕಳೆನ ಬಿಡು ಅಂತ ಇವನ್ಗೆ ಅಡ್ವೈಸ್ ಮಾಡ್ತಾ ಇರ್ತಾಳೆ. ಬಟ್ ಆದ್ರೆ ಇವನ್ಗಿದು ಯಾಕೋ ಇಷ್ಟನೂ ಆಗ್ತಾ ಇರೋದಿಲ್ಲ. ಈ ಒಂದು 4 ವರ್ಷಗಳಲ್ಲಿ ಅಲಿಶಾಗೆ ಎಂಗೇಜ್ಮೆಂಟ್ ಕೂಡ ಆಗೋಗ್ಬಿಟ್ಟಿರುತ್ತೆ. ಇದರಿಂದ ಖುಷಿನೂ ಪಡ್ತಾನೆ ಸ್ವಲ್ಪ, ಆದ್ರೂ ಇವನ್ಗೆ ಬೇಜಾರಾಗ್ತಾ ಇರುತ್ತೆ 4 ವರ್ಷ ಆಗೋಗ್ಬಿಡ್ತಾನೆ ಅನ್ಬಿಟ್ಟು. ಮತ್ತೆ ಇವನು ರೆಸ್ಟ್ ತಗೊಳ್ಳೋಣ ಅನ್ಬಿಟ್ಟು ತನ್ನ ರೂಮ್ಗೆ ಬರ್ತಾನೆ. ಬಂದಾಗ ಅಲಿಶಾ ಇವನ್ಗೆ ಅಂತಾನೆ ಒಂದು ಗಿಫ್ಟ್ ನ ಇಟ್ಟಿರ್ತಾಳೆ. ಆ ಒಂದು ಬಾಕ್ಸ್ ಒಳಗಡೆ ಏನಿರುತ್ತಪ್ಪ ಅಂದ್ರೆ ಒಂದು ರೋಬೋಟ್ ಕ್ಯಾಟ್ ಇರುತ್ತೆ. ಇದ್ರ ಹೆಸರು ಸಾಕ್ಸ್ ಅಂತ. ಈ ಸಾಕ್ಸ್ ನ ನಮ್ ಹೀರೋಗೆ ಹೆಲ್ಪ್ ಆಗ್ಲಿ ಅಂತಾನೆ ಅಲಿಶಾ ಇವನ್ಗೆ ಕೊಟ್ಟಿರ್ತಾಳೆ. ಬಟ್ ಆದ್ರೆ ನಮ್ ಹೀರೋಗೆ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಇವನ್ ಮಲ್ಕೊಂಡ್ರು ಕೂಡ ಇವನ ತಪ್ಪು ಇವನ್ಗೆ ನೆನಪಾಗ್ತಾನೆ ಇರುತ್ತೆ. ನನ್ನಿಂದನೇ ಈ ಜನ ಇಲ್ಲಿ ಸಿಕ್ಕಾಕೊಂಡ್ಬಿಟ್ರಲ್ಲಪ್ಪ ಇಲ್ಲಿ ಅನ್ಬಿಟ್ಟು. ಹಾಗಾಗಿ ಇವನೇನ್ ಮಾಡ್ತಾನೆ ಅಂದ್ರೆ ಹೈಪರ್ ಫ್ಯೂಲ್ ಕ್ರಿಸ್ಟಲ್ ಸಿಗೋವರೆಗೂ ನಾನು ಟೆಸ್ಟ್ ಮಾಡ್ತಾನೆ ಇರ್ತೀನಿ, ಬಿಡೋದೇ ಇಲ್ಲ ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಮತ್ತೆ ಇನ್ನೊಂದ್ಸಲಿ ಇವನು ಹೈಪರ್ ಫ್ಯೂಲ್ ಕ್ರಿಸ್ಟಲ್ ನ ಚೆಕ್ ಮಾಡೋದಕ್ಕೆ ಅನ್ಬಿಟ್ಟು ಮತ್ತೆ ಸ್ಪೇಸ್ಗೆ ಹೋಗಕ್ಕೆ ರೆಡಿ ಆಗಿರ್ತಾನಲ್ಲ. ಆ ಒಂದು ಸಾಕ್ಸ್ ಅನ್ನೋ ಒಂದು ಕ್ಯಾಟ್ ಇರುತ್ತಲ್ಲ ಅದಕ್ಕೆ ಏನ್ ಕೆಲಸ ಕೊಟ್ಟು ಹೋಗ್ತಾನಪ್ಪ ಅಂದ್ರೆ ಪರ್ಫೆಕ್ಟ್ ಆಗಿರೋ ಹೈಪರ್ ಕ್ರಿಸ್ಟಲ್ ಫ್ಯೂಲ್ ನ ಫಾರ್ಮುಲಾ ನೀನು ಕಂಡುಹಿಡಿಬೇಕು ಅನ್ಬಿಟ್ಟು ಈ ಒಂದು ಕೆಲಸನ ಕೊಟ್ಬಿಟ್ಟು ಹೋಗ್ತಾನೆ. ಅಲಿಶನ್ ಕೂಡ ತುಂಬಾನೇ ಹೇಳ್ತಾಳೆ ಇದನ್ನೆಲ್ಲ ಬಿಟ್ಬಿಡು ಅಂತ. ಬಟ್ ಆದ್ರೆ ಇವನು ಕೇಳೋ ರೀತಿ ಇರೋದಿಲ್ಲ. ನಾವೆಲ್ಲ ಸ್ಪೇಸ್ ಏಜೆಂಟ್ಗಳು, ನನ್ನಿಂದನೇ ಇದೆಲ್ಲ ಆಗಿದ್ದು, ನಾನೇ ಸರಿ ಮಾಡ್ತೀನಿ ಅಂತ ಇವನು ಮತ್ತೆ ಸ್ಪೇಸ್ಗೆ ಹೋಗ್ತಾನೆ. ಮತ್ತೆ 4 ನಿಮಿಷ ಕಳೀತಾನೆ. ಬಟ್ ಆದ್ರೆ ಮತ್ತೆ ಫೇಲ್ ಆಗುತ್ತೆ. ಮತ್ತೆ ಇವನ್ ಪ್ಲಾನೆಟ್ಗೆ ವಾಪಸ್ ಬಂದು ನೋಡ್ತಾನೆ, ಮತ್ತೆ 4 ವರ್ಷ ಕಳೆದೋಗ್ಬಿಟ್ಟಿರುತ್ತೆ. ಇದೇ ರೀತಿ ಮಾಡ್ತಾನೆ ಇರ್ತಾನೆ. ತನ್ನ ಒಂದು ಪ್ರಯತ್ನನ ಬಿಡ್ತಾನೆ ಇರೋದಿಲ್ಲ. ಈ ಒಂದು ಪ್ರೊಸೆಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅಲಿಶಾಗೆ ಮದುವೆ ಆಗಿ ಮಕ್ಕಳಾಗಿ ಅವ್ರ ಮಕ್ಕಳು ದೊಡ್ಡವರಾಗಿ ಅವ್ರಿಗೆ ಮಕ್ಕಳಾಗಿ ಹೋಗ್ಬಿಟ್ಟಿರುತ್ತೆ. ಮತ್ತೆ ನಮ್ಮ ಹೀರೋ ಇನ್ನೊಂದ್ಸಲ ಸ್ಪೇಸ್ಗೆ ಹೋಗಿ ವಾಪಸ್ ಬಂದು ನೋಡಿದಾಗ ಅಲಿಶಾ ಬದುಕಿರೋದಿಲ್ಲ. ಹೌದು, ಅವಳಿಗೆ ಆಲ್ರೆಡಿ ವಯಸ್ಸಾಗಿ ಅಲೆ ಸತ್ತೋಗ್ಬಿಟ್ಟಿರ್ತಾಳೆ. ಬಟ್ ಆದ್ರೆ ಇವನ್ಗೆ ಅಂತಾನೆ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಇಟ್ಟಿರ್ತಾಳೆ. ಆ ಒಂದು ವಿಡಿಯೋದಲ್ಲಿ ಇವರಿಬ್ರು ಜರ್ನಿ ಬಗ್ಗೆ ಹೇಗಿತ್ತು, ಇವರಿಬ್ರು ಫ್ರೆಂಡ್ಶಿಪ್ ಹೇಗ್ ಚೆನ್ನಾಗಿತ್ತು ಅಂತ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾಳೆ. ಅಲಿಶಾನ ಕಳ್ಕೊಂಡಿರೋದ್ರಿಂದ ನಮ್ ಹೀರೋಗಂತೂ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ನಮ್ ಹೀರೋಗೆ ಅಲಿಶಾ ಒಂದು ಒಳ್ಳೆ ಪಾರ್ಟ್ನರ್ ಆಗಿರ್ತಾಳೆ, ಸ್ಪೇಸ್ ಪಾರ್ಟ್ನರ್. ಅವಾಗ ಆ ಜಾಗಕ್ಕೆ ಕಮಾಂಡರ್ ಕೆಲ್ವಿನ್ ಬರ್ತಾನೆ. ಇವಾಗ ಇವನು ಈ ಜಾಗಕ್ಕೆ ಲೀಡರ್ ಆಗಿರ್ತಾನೆ. ಹೀಗಾಗಿ ಆ ಕಮಾಂಡರ್ ಹತ್ರ ನಾವು ಇನ್ನೂ ಟೆಸ್ಟ್ ಗಳನ್ನ ಮಾಡೋದ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಕಮಾಂಡರ್ ಹೇಳ್ತಾನೆ, ಇದು ನಿನ್ನ ಲಾಸ್ಟ್ ಟೆಸ್ಟ್ ಆಗಿತ್ತು, ನಾವು ಇನ್ಮೇಲೆ ಈ ಟೆಸ್ಟ್ ನ ಮಾಡೋದಿಲ್ಲ, ಯಾಕೆಂದ್ರೆ ನಾವೆಲ್ಲ ಇಲ್ಲೇ ಇರ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದೀವಿ ಅಂತ. ಹಾಗೆ ಕಮಾಂಡರ್ ನ ಒಂದು ಪ್ಲಾನ್ ನ ಕೂಡ ಹೇಳ್ತಾನೆ. ಇವ್ರು ಏನ್ ಮಾಡಿರ್ತಾರಪ್ಪ ಅಂದ್ರೆ ಒಂದು ಲೇಸರ್ ಲೈಟ್ ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಇವ್ರಿರುವಂತ ಜಾಗ
ಪೂರ್ತಿ ಕವರ್ ಆಗೋ ರೀತಿ ಆ ಒಂದು ಲೇಸರ್ ಲೈಟ್ ಇಂದ ಯಾವುದೇ ಕ್ರಿಯೇಚರ್ ಒಳಗಡೆ ಬರಕ್ ಆಗೋದಿಲ್ಲ. ಹೀಗಾಗಿ ನಾವ್ ಇಲ್ಲೇ ಇರ್ಬೇಕು, ಇನ್ಮೇಲೆ ನಾವ್ ಈ ಜಾಗನ ಡೆವಲಪ್ಮೆಂಟ್ ಮಾಡ್ಬೇಕು ಅನ್ಬಿಟ್ಟು ಅನ್ಕೊಂಡಿದೀವಿ ಅನ್ಬಿಟ್ಟು ನಮ್ ಹೀರೋನ ಮಿಷನ್ಗೆ ಸಪೋರ್ಟ್ ಮಾಡೋದಕ್ಕೆ ಇವರು ಒಪ್ಕೊಳ್ಳೋದಿಲ್ಲ. ಹೀಗಾಗಿ ನಮ್ ಹೀರೋ ತುಂಬಾನೇ ಬೇಜಾರ್ ಮಾಡ್ಕೊಂಡು ತನ್ನ ರೂಮ್ ಅಲ್ಲಿ ಕೂತಿರ್ಬೇಕಾದ್ರೆ ಸಾಕ್ಸ್ ಬರುತ್ತೆ. ಬಂದ್ಬಿಟ್ಟು ನೀ ನನಗೆಂತ ಕೊಟ್ಟಿದ್ದಲ್ಲ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ನಾನು ಸಾಲ್ವ್ ಮಾಡಿದೀನಿ ಅಂತ. ಅದ್ ಯಾವ್ದಪ್ಪ ಅಂದ್ರೆ ಹೈಪರ್ ಸ್ಪೀಡ್ ಕ್ರಿಸ್ಟಲ್ ನ ಫಾರ್ಮುಲಾನ ಈ ಒಂದು ಸಾಕ್ಸ್ ಕಂಡುಹಿಡಿದು ಬಿಟ್ಟಿರುತ್ತೆ. ಅಂದ್ರೆ ನಮ್ ಹೀರೋ ಪ್ರತಿ ಸಲ ಹೋದಾಗೆಲ್ಲ ಬರೀ 80% ಅಷ್ಟೇ ಅದ್ರ ಪವರ್ ಯೂಸ್ ಆಗ್ತಿದ್ದು. ಆದ್ರೆ ಇದನ್ನ ಯೂಸ್ ಮಾಡಿದ್ರೆ 100% ಆಗಿ ಇವನು ಹೈಪರ್ ಸ್ಪೀಡ್ ನ ಅಚೀವ್ ಮಾಡಬಹುದು ಅಂದ್ಬಿಟ್ಟು ಇವಾಗ ಇವನ್ಗೆ ಗೊತ್ತಾಗುತ್ತೆ. ಬಟ್ ಆದ್ರೆ ಕಮಾಂಡರ್ ಏನ್ ಹೇಳಿರ್ತಾನೆ ಅಂದ್ರೆ ಈ ಬೆಕ್ ನ ಸ್ವಿಚ್ ಆಫ್ ಮಾಡ್ಬೇಕು ಅಂದ್ಬಿಟ್ಟು ಅಸಿಸ್ಟೆಂಟ್ ಗಳನ್ನ ಕಳ್ಸಿರ್ತಾನೆ ಈ ಒಂದು ಸಾಕ್ಸ್ ನ ಮತ್ತೆ ವಾಪಸ್ ತಗೊಂಡ್ಬರ್ರಿ ಅಂತ. ಬಟ್ ಆದ್ರೆ ಇದು ನಮ್ ಹೀರೋಗೆ ಇಷ್ಟ ಇರೋದಿಲ್ವಲ್ಲ ಇದರಿಂದ. ಹಾಗಾಗಿ ಆ ಸಾಕ್ಸ್ ನ ಅಲ್ಲಿಂದ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಎಸ್ಕೇಪ್ ಆಗ್ಬಿಟ್ಟು ಇನ್ನೊಂದ್ಸಲಿ ಟ್ರೈ ಮಾಡೋಣ ಅಂದ್ಬಿಟ್ಟು ಮತ್ತೆ ತನ್ನ ಸ್ಪೇಸ್ ಸೂಟ್ ನೆಲ್ಲ ಹಾಕೊಂಡು ಹೈಪರ್ ಕ್ರಿಸ್ಟಲ್ ಫ್ಯೂಲ್ ನ ಕಲೆಕ್ಟ್ ಮಾಡ್ಕೋತಾನೆ. ಅಲ್ಲಿ 5 ಟೈಪ್ ಲಿಕ್ವಿಡ್ ಗಳಿರುತ್ತೆ, ಅದನ್ನೆಲ್ಲ ಸ್ವಲ್ಪನೇ ಮಿಕ್ಸ್ ಮಾಡ್ಕೋತಾನೆ. ಈ ಸಾಕ್ಸ್ ಯಾವ ರೀತಿ ಫಾರ್ಮುಲಾನ ಕಂಡಿಡ್ದಿತ್ತೋ ಅದೇ ರೀತಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಎಕ್ಸೆಲ್ ಸ್ಪೇಸ್ ಶಿಪ್ಗೆ ಅದನ್ನ ಹಾಕೋತಾನೆ. ಆದ್ರೆ ಹಾಕೊಂಡಾಗ ಸೌಂಡ್ ಬಂದ್ಬಿಡುತ್ತಲ್ಲ, ಹೀಗಾಗಿ ಗೊತ್ತಾಗುತ್ತೆ ಕಮಾಂಡರ್ಗೆ ಇವನು ಮತ್ತೆ ಸ್ಪೇಸ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾನೆ ಅಂತ. ಹೀಗಾಗಿ ಎಲ್ಲರೂ ಕೂಡ ಅವನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾರೆ ಕೂಡ. ಬಟ್ ಆದ್ರೆ ನಮ್ ಹೀರೋ ಬಿಡೋದಿಲ್ಲ. ಹಾಗಾಗಿ ಮಾಡಿ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಸೀದಾ ಸ್ಪೇಸ್ಗೆ ನುಗ್ಬಿಡ್ತಾನೆ. ಅದೇ ರೀತಿ ಇವನು ಇವಾಗ ಡೀಪ್ ಸ್ಪೇಸ್ಗೆ ಹೋಗ್ಬಿಟ್ಟು ಅಲ್ಲಿದಂತ ಒಂದು ಆಲ್ಫಾ ಗ್ರಹನ ರೌಂಡ್ ಹಾಕೊಂಡ್ ಬಂದಾಗ 100% ಆಗಿ ಈ ಒಂದು ಹೈಪರ್ ಕ್ರಿಸ್ಟಲ್ ಪವರ್ ಅಚೀವ್ ಆಗ್ಬಿಡುತ್ತೆ, ಅಂದ್ರೆ ಸಿಕ್ಬಿಡುತ್ತೆ. ಈ ಒಂದು ಕ್ರಿಸ್ಟಲ್ ನ ಯೂಸ್ ಮಾಡ್ಕೊಂಡು ಇವರು ತನ್ನ ಒಂದು ಭೂಮಿಗೆ ವಾಪಸ್ ಹೋಗ್ಬೋದು ಇವಾಗ. ಬಟ್ ಆದ್ರೆ ಇವನು ವಾಪಸ್ ತನ್ನ ಪ್ಲಾನೆಟ್ ಗೆ ಬರ್ತಿರ್ಬೇಕಾದ್ರೆ ಇವನ್ ಸ್ಪೇಸ್ ಶಿಪ್ ನ ಸ್ಪೀಡ್ ತುಂಬಾನೇ ಫಾಸ್ಟ್ ಇರುತ್ತೆ. ಹೀಗಾಗಿ ಒಂದು ಕಾರ್ಡ್ ಮಧ್ಯಕ್ಕೆ ನುಗ್ಗಿಸ್ಬಿಡ್ತಾನೆ. ಅಲ್ಲಿಂದ ಆಚೆ ಬಂದ್ಬಿಟ್ಟು ನೋಡ್ತಾನೆ, ಎಲ್ಲ ವಿಚಿತ್ರವಾಗಿ ಕಾಣಿಸ್ತಾ ಇರುತ್ತೆ. ಕೆಲ್ವಿನ್ ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆಗ ಸಡನ್ ಆಗಿ ಅಲ್ಲೊಂದು ಹುಡುಗಿ ಬಂದ್ಬಿಟ್ಟು ಇವನ್ನ ಕರ್ಕೊಂಡು ಒಂದು ಜಾಗಕ್ಕೆ ಹೋಗಿ ಬಚ್ಚಿಕೋತಾಳೆ. ಏಂತಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದೆ ಅಂತ ನಮ್ ಹೀರೋ ಕೇಳಿದಾಗ ಅಲ್ಲಿ ರೋಬೋಟ್ಸ್ ಇದೆ ಅದಕ್ಕೋಸ್ಕರ ಅಂತ. ಆಗ ನೋಡ್ತಿದ್ದಂಗೆನೆ ಆ ಜಾಗಕ್ಕೆ ಒಂದು ರೋಬೋಟ್ ಬಂದ್ಬಿಟ್ಟು ನಮ್ ಹೀರೋನ ಸ್ಪೇಸ್ ಶಿಪ್ ನ ತಗೊಂಡು ಮೇಲ್ಗಡೆದಂತ ಒಂದು ದೊಡ್ಡ ಶಿಪ್ ಒಳಗಡೆಗೆ ತಗೊಂಡು ಹೊಂಟೋಗ್ಬಿಡುತ್ತೆ. ತಗೊಂಡು ಹೋದಾಗ ಆ ಸ್ಪೇಸ್ ಶಿಪ್ ಒಳಗಡೆ ಒಂದು ದೊಡ್ಡ ರೋಬೋಟ್ ಇರುತ್ತೆ. ಆ ರೋಬೋಟ್ ಇದ್ರ ಪೈಲಟ್ ಎಲ್ಲಿ ಅಂತ ಇದ್ರ ಪೈಲಟ್ ನ ಹುಡ್ಕೋದಕ್ಕೆ ತನ್ನ ರೋಬೋಟ್ ಗಳೆಲ್ಲಾನು ಕೂಡ ಕಳಿಸ್ತಾನೆ. ಇಲ್ಲಿ ನಮ್ಮ ಹೀರೋ ಹತ್ರ ಇರುವಂತ ಹುಡುಗಿ ಯಾರಪ್ಪ ಅಂದ್ರೆ ಅದು ಬೇರೆ ಯಾರು ಆಗಿರೋದಿಲ್ಲ, ಅಲಿಶಾನ ಮೊಮ್ಮಗಳಾಗಿರ್ತಾಳೆ. ಇವಳ ಹೆಸರು ಈಸಿ ಅಂತ. ಅವಾಗ ನಮ್ ಹೀರೋಗೆ ಕನ್ಫ್ಯೂಸ್. ನಾನ್ ನೋಡಿದಾಗ ಚಿಕ್ಕ ಹುಡುಗಿ ಆಗಿದ್ಲಲ್ಲ, ಇವಾಗೇನು ಇಷ್ಟೊಂದು ದೊಡ್ಡದಾಗಿ ಬೆಳ್ಕೊಂಡ್ಬಿಟ್ಟಿದ್ದಾಳ ಅಂತ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಈ ಸಲ ಇವನು 4 ವರ್ಷ ಆದ್ಮೇಲೆ ವಾಪಸ್ ಬಂದಿಲ್ಲ, 22 ವರ್ಷ ಆದ್ಮೇಲೆ ವಾಪಸ್ ಬಂದಿದ್ದಾನೆ ಅಂತ. ಅವಾಗ ನಮ್ ಹೀರೋ ಇಲ್ಲೆಲ್ಲ ಏನಾಯ್ತು ಅಂತೆಲ್ಲ ಕೇಳಿದಾಗ ಅವಾಗ ಈಸಿನ ಕೂಡ ಹೇಳ್ತಾ ಹೋಗ್ತಾಳೆ. ಒಂದು ದಿನ ಇದ್ದಕ್ಕಿದ್ದಂಗೆನೆ ಒಂದು ದೊಡ್ಡ ಶಿಪ್ ಬಂದ್ಬಿಟ್ಟು ಅದರೊಳಗಡೆಯಿಂದ ಈ ರೋಬೋಟ್ಸ್ ಗಳು ಬಂದ್ಬಿಟ್ಟು ನಮ್ ಬೇಸ್ ಮೇಲೆ ಅಟ್ಯಾಕ್ ಮಾಡಕ್ಕೆ ಶುರು ಮಾಡ್ದು. ಅವಾಗ ಕಮಾಂಡರ್ ಕೆಲ್ವಿನು ಈ ಲೇಸರ್ ಶೀಲ್ಡ್ ನ ಆನ್ ಮಾಡಿ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಂಡ್ರು ಅಂತ. ಈ ಒಂದು ದೊಡ್ಡ ಶಿಪ್ ನ ಇವ್ರೇನಂತ ಕರೀತಾರೆ ಅಂದ್ರೆ ಝಗ್ ಶಿಪ್ ಅಂತ ಕರೀತಾರೆ. ಇವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ವಾ ನಮ್ ಹೀರೋಗೆ. ಅವಾಗ ಈಸಿನ ಕೂಡ ನಂದೇ ಆದ ಒಂದು ಟೀಮ್ ಇದೆ, ಹಾಗೆ ನಮ್ದು ಒಂದು ಸೀಕ್ರೆಟ್ ಜಾಗ ಇದೆ, ಬಾ ಅಲ್ಲಿಗೆ ಹೋಗೋಣ ಅನ್ಬಿಟ್ಟು ಇವಳ ಒಂದು ಸೀಕ್ರೆಟ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾಳೆ. ಅಲ್ಲೋದಾಗ ಇನ್ನು 2 ವ್ಯಕ್ತಿಗಳಿರ್ತಾರೆ. ಒಬ್ಬನ ಹೆಸರು ಮೋರಿನ್ಸನ್, ಹಾಗೆ ಇನ್ನೊಂದು ಲೇಡಿ ಡರ್ಬಿಸ್ಟೆಲ್ ಅಂತ. ಅವಾಗ ಈಸಿ ಇವಳನ್ನ ಒಂದು ಪ್ಲಾನ್ ನ ಹೇಳೋಕೆ ಶುರು ಮಾಡ್ತಾಳೆ. ಅದೇನಪ್ಪಾ ಅಂದ್ರೆ ನಾವೆಲ್ಲರೂ ಕೂಡ ಈಗ ಒಂದು ಸ್ಪೇಸ್ ಶಿಪ್ ನ ಯೂಸ್ ಮಾಡ್ಕೊಂಡು ಆ ಜಗ್ಗನ ಒಂದು ದೊಡ್ಡ ಸ್ಪೇಸ್ ಶಿಪ್ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಅದನ್ನ ನಾಶ ಮಾಡ್ಬಿಟ್ಟು ಕೆಳಗಡೆ ಇರುವಂತ ರೋಬೋಟ್ಸ್ ಗಳನ್ನೆಲ್ಲ ನಾಶ ಮಾಡಿ ನೀನ್ ತಗೊಂಡ್ಬಂದಿದ್ಯಲ್ಲ ಹೈಪರ್ ಫ್ಯೂಲ್ ಕ್ರಿಸ್ಟಲ್ ಅದನ್ನ ಸ್ಪೇಸ್ ಶಿಪ್ ಗೆ ಹಾಕಿ ಅಲ್ಲಿರುವಂತ ಜನರನ್ನೆಲ್ಲ ಕರ್ಕೊಂಡು ನಾವು ಈ ಪ್ಲಾನೆಟ್ ನ ಬಿಟ್ಟು ಹೊಂಟೋಗ್ಬೇಕು ಅಂತ. ಈ ರೀತಿಯಾದೊಂದು ಪ್ಲಾನ್ ನ ಇವರೆಲ್ಲರೂ ಕೂಡ ಇವಾಗ ಮಾಡ್ಕೋತಾರೆ. ನೆಕ್ಸ್ಟ್ ಆ ರೋಬೋಟ್ ಗಳನ್ನೆಲ್ಲ ಹೆದರ್ಸೋದಕ್ಕೆ ಯಾವ್ಯಾವ ವೆಪನ್ ಬೇಕೋ ಅದನ್ನೆಲ್ಲಾನು ಕೂಡ ರೆಡಿ ಮಾಡ್ಕೊಳ್ಳೋದಕ್ಕೆ ಬರ್ತಾರೆ. ಅವಾಗ ನೋಡ್ತಿದ್ದಂಗೆನೆ ಒಂದು ರೋಬೋಟ್ ಈ ಜಾಗಕ್ಕೆ ಬಂದ್ಬಿಟ್ಟು ಬಸ್ ನ ಹಿಡ್ಕೊಂಡು ತಗೊಂಡು ಹೋಗಕ್ಕೆ ಬರ್ತಾ ಇರುತ್ತೆ. ಇವ್ರುಗಳು ಕೂಡ ಬಸ್ ನ ಕಾಪಾಡೋದಕ್ಕೆ ಅಂತ ನೋಡ್ತಾರೆ. ಬಟ್ ಆದ್ರೆ ಇವ್ರುಗಳಿಗೆ ಏನು ಕೂಡ ಬರೋದಿಲ್ಲ, ಒಂದು ಶೂಟ್ ಮಾಡೋದಕ್ಕೆ ಬರೋದಿಲ್ಲ, ಒಂದು ಫೈಟ್ ಬರೋದಿಲ್ಲ, ಇನ್ನು ಏನು ಕೂಡ ಕಲ್ತೇ ಇರೋದಿಲ್ಲ ಇವ್ರುಗಳು. ಅದ್ ನೋಡಿದ್ರೆ ನಮ್ ಹೀರೋನ ತಗೊಂಡು ಹೋಗ್ತಾನೆ ಇರುತ್ತೆ. ಬಟ್ ಆದ್ರೆ ಬಸ್ ಹಾಗೂ ಹೇಗೋ ಮಾಡಿ ಅದ್ರ ಕೈಯಿಂದ ಬಿಡಿಸ್ಕೊಂಡು ಎಸ್ಕೇಪ್ ಆಗ್ತಾ ಇರ್ತಾನೆ. ಅವಾಗ ಅದೇ ಟೈಮಿಗೆ ಮೋರಿನ್ಸನ್ ಕೂಡ ಒಂದು ಬಾಣದಿಂದ ಆ ರೋಬೋಟ್ ನ ಬೋರ್ಡಗೆ ಏಮ್ ಮಾಡಿ ಶೂಟ್ ಮಾಡ್ಬಿಡ್ತಾನೆ. ಇದರಿಂದ ಅದು ಅಲ್ಲೇ ಡೆಸ್ಟ್ರಾಯ್ ಆಗಿ ಹೋಗ್ಬಿಡುತ್ತೆ. ಅದನ್ನ ಮುಗಿಸ್ಬಿಟ್ಟು ಮತ್ತೆ ಇವರು ಬಂದ್ಬಿಟ್ಟು ಏನ್ ಪ್ಲಾನಿಂಗ್ ಮಾಡ್ಕೋತಾ ಇರ್ತಾರೆ ಅಂದ್ರೆ ಇವಾಗ ಇವ್ರಿಗೆ ಒಂದು ಸ್ಪೇಸ್ ಶಿಪ್ ಬೇಕಾಗಿರುತ್ತಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅವಾಗ ಈಸಿ ಹೇಳ್ತಾಳೆ, ನಮ್ಗೊಂದು ಸ್ಪೇಸ್ ಶಿಪ್ ಇರುವಂತ ಜಾಗ ಗೊತ್ತು, ಆ ಜಾಗಕ್ಕೆ ನಿನ್ನ ಕರ್ಕೊಂಡು ಹೋಗ್ತೀವಿ ನಡಿ ಅಂತ. ಹೀಗಾಗಿ ಬಸ್ ಕೂಡ ಇವ್ರನ್ನ ಕರ್ಕೊಂಡು ಆ ಜಾಗಕ್ಕೆ ಬರ್ತಾರೆ. ಬಂದಾದ್ಮೇಲೆ
ಅದಾದ್ಮೇಲೆ ಬಸ್ ಹೇಳ್ತಾನೆ, ಇದನ್ನ ನಾನು ಒಬ್ನೇ ಮಾಡ್ತೀನಿ, ನಿಮ್ಗೆ ಯಾರಿಗೂ ಕೂಡ ಏನು ಬರ್ತಾನೆ ಇಲ್ಲ, ಸುಮ್ನೆ ನಿಮ್ ಪ್ರಾಣಕ್ಕೆ ಏನಾರ ಅಪಾಯವಾಗುತ್ತೆ, ನನ್ನಿಂದ ನೀವ್ ಯಾರು ಕೂಡ ತೊಂದರೆ ಅನ್ವಯಿಸೋದ್ ಬೇಡ, ಇದು ನಾನೇ ನೋಡ್ಕೋತೀನಿ ಅನ್ಬಿಟ್ಟು ನೀವೆಲ್ಲ ವಾಪಸ್ಸು ನಿಮ್ ಮನೆಗೆ ಹೊರಟೋಗ್ಬಿಡಿ ಅನ್ಬಿಟ್ಟು ಆ ಸ್ಪೇಸ್ ಶಿಪ್ ನ ಬೇಸ್ ಒಳಗಡೆ ಬರ್ತಾನೆ. ಬಂದ್ ನೋಡಿದ್ರೆ ಅದ್ರೊಳಗಡೆ ತುಂಬಾನೇ ಡೇಂಜರ್ಸ್ ಆಗಿರುವಂತ ಕ್ರಿಯೇಚರ್ ಗಳಿರುತ್ತೆ. ಬಟ್ ಆದ್ರೆ ಅವೆಲ್ಲ ಮನೆಗಿರ್ತವೆ. ಹೀಗಾಗಿ ಶಬ್ದ ಮಾಡ್ದಲೆ ಇವನು ಕ್ಲೀನ್ ಆಗಿ ಒಳಗಡೆ ಹೋಗ್ತಾನೆ. ಹೋಗ್ಬಿಟ್ಟು ಒಂದು ಸ್ಪೇಸ್ ಸೂಟ್ ನ ಹಾಕೋತಾನೆ. ಹಾಕೊಂಡು ಇನ್ನೇನು ಹೋಗ್ಬೇಕು ಅನ್ನೋ ರೆಡಿ ಆಗ್ತಿರ್ಬೇಕಾದ್ರೆ ನೋಡಿದ್ರೆ ಇವನ್ನ ಫಾಲೋ ಮಾಡ್ಕೊಂಡು ಇವ್ರು 3 ಜನ ಬಂದ್ಬಿಟ್ಟಿರ್ತಾರೆ. ಯಾಕೆ ಬಂದೆ ವಾಪಸ್ಸು ಬರಬೇಡಿ ಅಂತ ಹೇಳಿದ್ರು ಕೂಡ ಏಂತ ಬಂದಿದ್ದೀರಾ ಅಂತ ಕೇಳಿದಾಗ ನಮ್ಮ ಹೀರೋ ಇವ್ರು ಬಂದಂತ ಗಾಡಿ ಕೇನ ಇವನ್ ಜೊತೆನೆ ತಗೊಂಡ್ಬಂದ್ಬಿಟ್ಟಿರ್ತಾನೆ. ಇದರಿಂದ ಅದನ್ನ ವಾಪಸ್ ತಗೊಂಡು ಹೋಗೋದಕ್ಕೆ ಅಂತ ಬಂದಿರ್ತಾರೆ. ಇಲ್ಲಿ ಮಾರಿನ್ಸನ್ ಅನ್ನೋ ಒಬ್ಬ ವ್ಯಕ್ತಿ ಇದನ್ನೆಲ್ಲ ಇವನ್ ಸ್ವಲ್ಪ ಏಡ್ಬೇಡಂಗಿ ಏನಾದ್ರೂ ಒಂದ್ ಕಿತಾಪತಿ ಮಾಡ್ತಾನೆ ಇರ್ತಾನೆ. ಆ ಗಾಡಿ ಕೇನ ತಗೊಳ್ಳೋದಕ್ಕೆ ಹೋಗ್ಬಿಟ್ಟು ಆ ಗಾಡಿ ಸೈರನ್ನ ಆನ್ ಮಾಡ್ಬಿಡ್ತಾನೆ. ಇದರಿಂದ ಆ ಒಂದು ಬೇಸ್ ಒಳಗಡೆ ಮನಗಿದಂತ ಕ್ರಿಯೇಚರ್ ಗಳೆಲ್ಲ ಎದ್ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರುತ್ತೆ. ಹೀಗಾಗಿ ಅದ್ರ ಡೋರ್ನ ಕ್ಲೋಸ್ ಮಾಡಿಬಿಡ್ತಾರೆ. ಕ್ಲೋಸ್ ಮಾಡಿದಾಗ ಇಲ್ಲಿಂದ ಹೇಗೆ ಆಚೆ ಹೋಗ್ಬೇಕು ಅನ್ನೋದು ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಅವಾಗ ನಮ್ಮ ಹೀರೋ ಅಲ್ಲೇ ಇನ್ನು 3 ಎಕ್ಸ್ಟ್ರಾ ಸ್ಪೇಸ್ ಸೂಟ್ಗಳಿರುತ್ತೆ. ಹೀಗಾಗಿ ಈ ಒಂದು ಸ್ಪೇಸ್ ಸೂಟ್ ಅಲ್ಲಿ ಒಂದು ಸ್ಪೆಷಲ್ ಆಪ್ಷನ್ ಇದೆ. ಅದೇನಪ್ಪ ಅಂದ್ರೆ ಇನ್ವಿಸಿಬಲ್ ಮೋಡ್ ಇದೆ. ಅದನ್ನ ನೀವು ಆಕ್ಟಿವೇಟ್ ಮಾಡ್ಕೊಂಡ್ರೆ ನೀವು ಯಾರ ಕಣ್ಗೂ ಕಾಣೋದಿಲ್ಲ. ಇವಾಗ ನೀವೇನ್ ಮಾಡ್ಬೇಕು ಅಂದ್ರೆ ಈ 3 ಜನ ಕೂಡ ಆ ಒಂದು ಸ್ಪೇಸ್ ಸೂಟ್ ನ ಹಾಕೊಂಡು ಇನ್ವಿಸಿಬಲ್ ಮೋಡ್ ನ ಆನ್ ಮಾಡ್ಕೊಂಡು ನೀವು ನಿಮ್ಮ ಗಾಡಿನ ತಗೊಂಡು ಹೊರಗಡೆ ಹೊರಟೋಗ್ಬಿಡಿ, ನಾನು ನನ್ನ ಪ್ಲೇನ್ ನ ತಗೊಂಡು ಜಗ್ ಶಿಪ್ ನ ನಾನು ಡಿಸ್ಟ್ರಾಯ್ ಮಾಡ್ತೀನಿ ಅಂತ. ಸರಿ ಆಯ್ತು ಏನೋ ಮಾಡ್ಕೊಳಪ್ಪ ಅನ್ಬಿಟ್ಟು ಅದೇ ರೀತಿ 3 ಜನಕ್ಕೂ ಸ್ಪೇಸ್ ಸೂಟ್ ನ ಹಾಕ್ಬಿಟ್ಟು ಇನ್ವಿಸಿಬಲ್ ಮೋಡ್ ನ ಆಕ್ಟಿವೇಟ್ ಮಾಡ್ತಾನೆ. ಆಕ್ಟಿವೇಟ್ ಮಾಡ್ಬಿಟ್ಟು ಇವ್ರು 3 ಜನ ಕೂಡ ಹೊರಗಡೆ ಹೋಗ್ತಾ ಇರ್ತಾರೆ. ಇವನು ಆ ಪ್ಲೇನ್ ಹತ್ರ ಹೋಗ್ತಾ ಇರ್ತಾನೆ. ಹೀಗೆ ಹೋಗ್ತಾ ಹೋಗ್ತಾ ನಮ್ ಹೀರೋನು ಕೂಡ ಆ ಪ್ಲೇನ್ ಒಳಗಡೆ ಹೊರಟೋಗ್ಬಿಡ್ತಾನೆ. ಅದಾದ್ಮೇಲೆ ಗೊತ್ತಾಗುತ್ತೆ ಈ ಒಂದು ಇನ್ವಿಸಿಬಲ್ ಮೋಡು ತುಂಬಾ ಜಾಸ್ತಿ ಹೊತ್ತು ಇರೋದಿಲ್ಲ ಅಂತ. ಆಗ ನೋಡ್ತಿದ್ದಂಗೆನೆ ಇವ್ರು 3 ಜನ ಕೂಡ ವಿಸಿಬಲ್ ಆಗೋಕೆ ಶುರು ಆಗ್ತಾರೆ. ಮತ್ತೆ ಆ ಕ್ರಿಯೇಚರ್ ಗಳೆಲ್ಲ ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬಂದಾಗ ಇವ್ರುಗಳು ಹೊರಗಡೆ ಹೊಡೋಗೋ ಬದಲು ವಾಪಸ್ ಈ ಸ್ಪೇಸ್ ಶಿಪ್ ಕಡೆಗೆ ಹೊಡ್ ಬರ್ತಾ ಇರ್ತಾರೆ. ಅದೇ ರೀತಿ ಆ ಕ್ರಿಯೇಚರ್ ಕೈಗಳಿಂದ ತಪ್ಪಿಸ್ಕೊಂಡು ನಮ್ ಹೀರೋನ ಸ್ಪೇಸ್ ಶಿಪ್ ಒಳಗಡೆಗೆ ಬಂದ್ಬಿಡ್ತಾರೆ. ಮತ್ತೆ ಆ ಕ್ರಿಯೇಚರ್ಗಳು ಆ ಸ್ಪೇಸ್ ಶಿಪ್ ನ ಎಲ್ಲಾ ಕಡೆಯಿಂದನೂ ಸುತ್ತಾಕೊಂಡ್ಬಿಡ್ತವೆ. ಹೀಗಾಗಿ ಬೇರೆ ದಾರಿ ಇಲ್ದಲೆ ಇವ್ರನ್ನೆಲ್ಲ ಕರ್ಕೊಂಡು ಹೋಗುವಂತ ಪರಿಸ್ಥಿತಿ ಬರುತ್ತೆ. ಮತ್ತೆ ಆ ಸ್ಪೇಸ್ ಶಿಪ್ ನ ತಗೊಂಡು ಇವನು ಆ ಜಾಗದೇನೆ ಎಸ್ಕೇಪ್ ಆಗ್ಬಿಡ್ತಾನೆ. ಎಸ್ಕೇಪ್ ಆಗ್ಬಿಟ್ಟು ಹಾಗೆ ಸ್ಪೇಸ್ ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ಆಗ ನೋಡ್ತಿದ್ದಂಗೆನೆ ಇವ್ರ ಮೇಲೆ ಯಾವ್ದೋ ಒಂದು ಸ್ಪೇಸ್ ಶಿಪ್ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರುತ್ತೆ. ಅದರಿಂದ ತಪ್ಪಿಸ್ಕೊಬೇಕು ಅಂದ್ಬಿಟ್ಟು ಇವರು ಮತ್ತೆ ಅದೇ ಒಂದು ಪ್ಲಾನೆಟ್ಗೆ ಬರ್ತಾರೆ. ಬಂದಾಗ ಇವರು ಇವಾಗ ಬೇರೆ ಯಾವ್ದೋ ಜಾಗಕ್ಕೆ ಬಂದ್ಬಿಟ್ಟು ಸ್ವಲ್ಪ ಕ್ರಾಶ್ ಆಗ್ಬಿಡುತ್ತೆ ಇವ್ರನ್ನ ಒಂದು ಸ್ಪೇಸ್ ಶಿಪ್. ಹೀಗಾಗಿ ಆಚೆ ಬಂದ್ಬಿಟ್ಟು ಏನಾಗಿದೆ ಅಂತ ಚೆಕ್ ಮಾಡ್ತಾ ಇರ್ತಾನೆ ಬಸ್. ಅವಾಗ ಗೊತ್ತಾಗುತ್ತೆ ಇವ್ರಿಗೆ ಇವ್ರ ಶಿಪ್ ಅಲ್ಲಿ ಕೊಯ್ಲ್ ಅನ್ನೋ ಒಂದು ಪಾರ್ಟು ಡ್ಯಾಮೇಜ್ ಆಗೋಗ್ಬಿಟ್ಟಿದೆ ಅಂತ. ಆಗ ಮುಂದೆ ನೋಡ್ತಿದ್ದಂಗೆನೆ ಒಂದು ಮೈನಿಂಗ್ ಕಾಣ್ತಾ ಇರುತ್ತೆ. ಆವಾಗ ಈಸಿಗೆ ಒಂದು ಫ್ಲಾಶ್ ಆಗುತ್ತೆ. ಆ ಒಂದು ಮೈನಿಂಗ್ ನ ಆಫೀಸ್ ಒಳಗಡೆ ಎಲ್ಲಾರ ಒಂತ ಕೊಯ್ಲ್ ಇದ್ದೇ ಇರಬೇಕು, ನಾವು ಅಲ್ಲಿ ಹೋಗಿ ಹುಡುಕಿದ್ರೆ ನಮಗೆ ಸಿಗುತ್ತೆ ಬಾ ಅಂತ. ಈ ಕೊಯ್ಲ್ ಅಂದ್ರೆ ಏನಪ್ಪಾ ಅಂದ್ರೆ ಅದ್ರೇನೆ ಎನರ್ಜಿ ಸಿಗ್ತಾ ಇರುತ್ತೆ ಪ್ಲೇನ್ಗೆಲ್ಲ. ಹೀಗಾಗಿ ಇವರೆಲ್ಲರೂ ಕೂಡ ಆ ಮೈನಿಂಗ್ ನಡೀತಾ ಇರುವಂತ ಒಂದು ಜಾಗಕ್ಕೆ ಹೋಗ್ತಾರೆ. ಅದ್ರೊಳಗಡೆ ಹೋಗ್ಬಿಟ್ಟು ಅಲ್ಲಿ ಇದ್ದಂತ ಒಂದು ಆಫೀಸ್ ಒಳಗಡೆ ಇದನ್ನ ಹುಡುಕ್ತಾ ಇರ್ತಾರೆ. ಹುಡುಕ್ತಿರ್ಬೇಕಾದ್ರೆ ಇವ್ರಿಗೆ ಅದು ಕೂಡ ಸಿಗುತ್ತೆ. ಈ ಮೋರಿನ್ಸನ್ ಇದನ್ನೆಲ್ಲ ಇವನ್ ಕೈ ಸುಮ್ನೆ ನಿಲ್ಲೋದಿಲ್ಲ. ಅಲ್ಲೇ ಇದ್ದಂತ ಒಂದು ಸೆಕ್ಯೂರಿಟಿ ಬಟನ್ ಒತ್ತು ಬಿಡ್ತಾನೆ. ಹೀಗಾಗಿ ಒಂದು ರೆಡ್ ಲೇಸರ್ ಬೋನ್ ಬಂದ್ಬಿಟ್ಟು ಇವ್ರನ್ನ ಕವರ್ ಮಾಡ್ಕೊಂಡ್ಬಿಡುತ್ತೆ, ಅಂದ್ರೆ ಲಾಕ್ ಮಾಡ್ಕೊಂಡ್ಬಿಡುತ್ತೆ. ಇದರಿಂದ ಇವ್ರು ಆಚೆ ಹೋಗೋದಕ್ಕೆ ಆಗ್ತಾ ಇರೋದಿಲ್ಲ. ಹೀಗೆ ಇದೆಲ್ಲ ನಿನ್ನಿಂದನೇ ಆಗಿದ್ದು ಅಂತ ಇವ್ರು ಒಬ್ರಿಗೊಬ್ರು ಜಗಳ ಆಡ್ಕೋತಿರ್ಬೇಕಾದ್ರೆ ನಮ್ ಹೀರೋ ಅಬ್ಸರ್ವ್ ಮಾಡ್ತಾನೆ. ಇವ್ರುಗಳು ಜಗಳ ಆಡ್ತಿರ್ಬೇಕಾದ್ರೆ ಒಂದು ಮಿಷಿನ್ ಹತ್ರ ಹೋಗ್ಬಿಟ್ಟು ಗುದ್ದುತ್ತಾರೆ. ಅವಾಗ ಇದು ಬ್ರೇಕ್ ಆಗುವಂತ ಒಂದು ಸಿಂಪ್ಟಮ್ಸ್ ಕಾಣುತ್ತೆ. ಹೀಗಾಗಿ ಗೊತ್ತಾಗುತ್ತೆ ಇದಕ್ಕೆಲ್ಲ ಪವರ್ ಸಿಗ್ತಾ ಇರೋದು ಅದೇ ಜಾಗದಿಂದ. ಆ ಜಾಗನ ನಾವು ಡ್ಯಾಮೇಜ್ ಮಾಡಬೇಕು, ಅವಾಗ ಈ ಲೇಸರ್ ಲೈಟ್ ಹೋಗುತ್ತೆ ಅಂತ. ಅದಕ್ಕೋಸ್ಕರ ಇವರೆಲ್ಲರೂ ಸೇರ್ಕೊಂಡು ಇದಕ್ಕೆ ಪವರ್ ಸಪ್ಲೈ ಮಾಡ್ತಿದ್ದಂತ ಜಾಗನ ಬ್ಲಾಸ್ಟ್ ಮಾಡೋಕೆ ಶುರು ಮಾಡ್ತಾರೆ. ಹೀಗಾಗಿ ಅದನ್ನ ಬ್ಲಾಸ್ಟ್ ಮಾಡೋದ್ರಿಂದ ಆ ಜಾಗ ಪೂರ್ತಿ ಡೆಸ್ಟ್ರಾಯ್ ಆಗ್ತಾ ಇರುತ್ತೆ. ಹಾಗೂ ಹೀಗ ಮಾಡಿ ಆ ಕೊಯ್ಲ್ನು ಕೂಡ ಎತ್ಕೊಂಡು ಇವರಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಎಸ್ಕೇಪ್ ಆಗ್ಬಿಟ್ಟು ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ನೋಡಿದ್ರೆ ಬಸ್ನ ಹಿಡಿಬೇಕು ಅಂದ್ಬಿಟ್ಟು ಒಂದು ದೊಡ್ಡ ರೋಬೋಟ್ ಇವನ್ನ ಹಿಂದೆ ಬಿಡುತ್ತೆ. ಬಟ್ ಆದ್ರೆ ಇದು ಬರೀ ಬಸ್ಗೋಸ್ಕರ ಮಾತ್ರ ಬಂದಿರುತ್ತೆ, ಬೇರೆ ಯಾರಿಗೂ ಕೂಡ ಹಾನಿ ಮಾಡ್ತಾ ಇರೋದಿಲ್ಲ. ಇವನ್ನ ಮಾತ್ರ ಹಿಡಿಯೋದಕ್ಕೆಂತ ಬರ್ತಾ ಇರುತ್ತೆ. ಹೀಗಾಗಿ ಇವನು ಅದ್ರ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾನೆ. ಹೀಗೆ ತಪ್ಪಿಸ್ಕೊಂಡು ಮುಂದೆ ಹೋಗ್ತಿರ್ಬೇಕಾದ್ರೆ ಡೆಡ್ ಎಂಡ್ ಬಂದ್ಬಿಡುತ್ತೆ. ಇನ್ನೇನು ಆ ಒಂದು ದೊಡ್ಡ ರೋಬೋಟ್ ಕೂಡ ನಮ್ಮ ಹೀರೋ ಹತ್ರ ಬಂದ್ಬಿಟ್ಟು ನನ್ ಜೊತೆಗೆ ಬಾ ನೀನು ಅಂತ ಕರೀತಿರುತ್ತೆ. ಬಟ್ ಆದ್ರೆ ಇದು ಇವನ್ಗೆ ಅರ್ಥ ಆಗ್ತಾ ಇರೋದಿಲ್ಲ. ಆಗ ಇವನ್ ಫ್ರೆಂಡ್ಸ್ ಆ ರೋಬೋಟ್ಗೆ ಶೂಟ್ ಮಾಡ್ಬಿಟ್ಟು ಬಸ್ ನ ಅಲ್ಲಿಂದ ಕರ್ಕೊಂಡು ಎಸ್ಕೇಪ್ ಆಗ್ಬಿಡ್ತಾರೆ. ಇವ್ರುಗಳು ಕೂಡ ಆ ಒಂದು ಕೊಯ್ಲ್ ನ ತನ್ನ ಒಂದು ಸ್ಪೇಸ್ ಶಿಪ್ ಗೆ ಹಾಕೊಂಡು ಮತ್ತೆ ಎಸ್ಕೇಪ್ ಆಗೋಕೆ ಶುರು ಮಾಡ್ತಾರೆ. ಇದನ್ನ ನೋಡಿದ ಈ ಬಿಗ್ ರೋಬೋಟ್ ಏನ್ ಮಾಡುತ್ತೆ ಅಂದ್ರೆ ತನ್ನ ಒಂದು ಅಸಿಸ್ಟೆಂಟ್ ಗಳ ಎಲ್ಲಾರನ್ನು ಕೂಡ ಕೆಳಗಡೆ ತರಿಸಿ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬಿಡುತ್ತೆ. ಅವುಗಳು ಕೂಡ ಬಸ್ ನ ಹಿಡಿಬೇಕು ಅಂದ್ಬಿಟ್ಟು ಇವ್ರ ಹಿಂದೆ ಫಾಲೋ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಇದರಿಂದ ಡರ್ಬಿಸ್ಟ್ ಎಲ್ಲ ಹಾಗೆ ಮೋರಿನ್ಸನ್ ಬರ್ತಿರುವಂತ
ಇರುವಂತ ಎಲ್ಲಾ ರೋಬೋಟ್ಸ್ ಗಳನ್ನ ಶೂಟ್ ಮಾಡಿ ಬಿಸಾಕ್ತಾ ಇರ್ತಾರೆ. ಇಲ್ಲಿ ಇವರಿಬ್ರು ಇದನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರಲ್ಲ, ಈ ಒಂದು ಸ್ಪೇಸ್ ಶಿಪ್ ನ ಫುಲ್ ಪವರ್ ನ ಯೂಸ್ ಮಾಡೋಣ ಅನ್ಬಿಟ್ಟು ಈಸಿ ಒಂದು ಬಟನ್ ನ ಒತ್ಬಿಡ್ತಾಳೆ. ಇದರಿಂದ ಏನಾಗುತ್ತೆ ಅಂದ್ರೆ ಫ್ಯೂಲ್ ಕ್ರಿಸ್ಟಲ್ ಈ ಒಂದು ಸ್ಪೇಸ್ ಶಿಪ್ ಇಂದ ಆಚೆ ಬಿದ್ದೋಗ್ಬಿಡುತ್ತೆ. ಅದನ್ನ ತಗೊಂಡ್ಬರ್ಬೇಕು ಅಂದ್ಬಿಟ್ಟು ಇವರೆಲ್ಲರೂ ಕೂಡ ಆಚೆ ಬರ್ತಾರೆ. ಬಟ್ ಆದ್ರೆ ನೋಡ್ತಿದ್ದಂಗೆನೆ ಒಂದು ರೋಬೋಟ್ ಬಂದ್ಬಿಟ್ಟು ಫ್ಯೂಲ್ ಕ್ರಿಸ್ಟಲ್ ನ ತಗೊಂಡು ಅಲ್ಲಿಂದ ಮಾಯಾನೇ ಆಗೋಗ್ಬಿಡುತ್ತೆ. ಅದೇಕಪ್ಪ ಅಂದ್ರೆ ಈ ಎಲ್ಲಾ ರೋಬೋಟ್ ಗಳ ಕೈಯಲ್ಲೂ ಕೂಡ ಒಂದು ಗ್ಯಾಜೆಟ್ ಇರುತ್ತೆ. ಆ ಗ್ಯಾಜೆಟ್ ಇಂದ ಒಂದ್ ಜಾಗದಿಂದ ಒಂದ್ ಜಾಗಕ್ಕೆ ಟೆಲಿಪೋರ್ಟ್ ಆಗ್ಬೋದು. ಇವ್ರನ್ನ ಒಂದು ಜಗ್ ಶಿಪ್ ಇದೆಯಲ್ಲ, ದೊಡ್ಡ ಶಿಪ್ ಇದೆಯಲ್ಲ, ಆ ಶಿಪ್ ಒಳಗಡೆಗೆ ಇವರು ಟಕ್ಕನಿಗೆ ಟೆಲಿಪೋರ್ಟ್ ಆಗ್ಬೋದು. ಅದನ್ನ ಆನ್ ಮಾಡಿದ್ರೆ ನಮ್ ಬಸ್ಗೆ ತುಂಬಾನೇ ಬೇಜಾರಾಗಿ ಹೋಗ್ಬಿಡುತ್ತೆ. ಇಷ್ಟೊಂದು ಕಷ್ಟಪಟ್ಟಿದ್ವಲ್ಲ, ಎಲ್ಲಾನು ಕೂಡ ಹಾಳಾಗೋಯ್ತಲ್ಲ ಅನ್ಬಿಟ್ಟು. ಆಗ ನೋಡ್ತಿದ್ದಂಗೆನೆ ಆ ದೊಡ್ಡ ರೋಬೋಟ್ ಬಂದ್ಬಿಟ್ಟು ನಮ್ ಹೀರೋನು ಕೂಡ ಲಾಕ್ ಮಾಡ್ಕೊಂಡು ಟೆಲಿಪೋರ್ಟ್ ಆಗ್ಬಿಟ್ಟು ಆ ಒಂದು ಜಗ್ ಶಿಪ್ ಅಂತ ಇದೆಯಲ್ಲ ಅದ್ರೊಳಗಡೆಗೆ ಹೊರಟೋಗ್ಬಿಡುತ್ತೆ. ಬಸ್ ಕೂಡ ಈ ಜಗ್ ಶಿಪ್ ಒಳಗಡೆ ಬಂದಾಗ ಇದ್ರ ಜೊತೆಗೆ ಫೈಟ್ ಮಾಡೋದಕ್ಕೆ ನೋಡ್ತಾ ಇರ್ತಾನೆ. ಬಟ್ ಆದ್ರೆ ಆಗ್ತಾ ಇರೋದಿಲ್ಲ. ಅವಾಗ ಅದ್ರ ಒಳಗಡೆಯಿಂದ ಒಬ್ಬ ವ್ಯಕ್ತಿ ಬರ್ತಾನೆ. ಆ ವ್ಯಕ್ತಿನ ನೋಡಿ ಇವನೇ ಒಂದ್ ನಿಮಿಷ ಶಾಕ್ ಆಗ್ತಾನೆ. ಯಾಕೆಂದ್ರೆ ಆ ವ್ಯಕ್ತಿ ನೋಡೋದಕ್ಕೆ ಸೇಮ್ ಇವನಾಗಿ ಇರ್ತಾನೆ. ಬಸ್ಗೆನೆ ಒಂದ್ ನಿಮಿಷ ತಲೆ ಕೆಡ್ತಾ ಇರುತ್ತೆ, ಏನ್ ನಡೀತಾ ಇದೆ ನನ್ನ ಹತ್ರ ಅಂತ. ಅವಾಗ ಆ ಓಲ್ಡ್ ಬಸ್ ಹೇಳ್ತಾನೆ, ನೀನೇನು ತಲೆ ಕೆಡ್ಸ್ಕೊಂಬೇಡ, ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಎಕ್ಸ್ಪ್ಲೇನ್ ಮಾಡೋಕೆ ಶುರು ಮಾಡ್ತಾನೆ. ಆಕ್ಚುಲಿ ಈ ಓಲ್ಡ್ ಬಸ್ ಬೇರೆ ಯಾರು ಅಲ್ಲ, ನಮ್ ಬಸ್ಸೇ ಆಗಿರ್ತಾನೆ. ಅಂದ್ರೆ ಇವನು ಫ್ಯೂಚರ್ ಇಂದ ಬಂದಿರ್ತಾನೆ ಅಷ್ಟೇ. ಇಲ್ಲಿ ಏನಪ್ಪಾ ನಡ್ತಿದೆ ಅಂದ್ರೆ ಈ ಓಲ್ಡ್ ಬಸ್ ಇದನ್ನಲ್ಲ, ಅವನ ಒಂದು ಯೂನಿವರ್ಸ್ ಅಲ್ಲಿ ಆ ಒಂದು ಹೈಪರ್ ಫ್ಯೂಲ್ ಕ್ರಿಸ್ಟಲ್ ನ ಅಚೀವ್ ಮಾಡ್ಕೊಂಡು ತಗೊಂಡ್ ಬಂದಾಗ ಕಮಾಂಡರ್ ಇವನ್ನ ಜೈಲಿಗೆ ಹಾಕೋದಕ್ಕೆ ಅಂತ ಬಂದಿರ್ತಾನೆ. ಬಟ್ ಆದ್ರೆ ಇವನು ಅದಕ್ಕೆ ಹೆದರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿರ್ತಾನೆ. ಎಸ್ಕೇಪ್ ಆಗ್ಬಿಟ್ಟು ಹೀಗೆ ಸ್ಪೇಸ್ ಅಲ್ಲಿ ತುಂಬಾ ಟ್ರಾವೆಲ್ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ತುಂಬಾನೇ ಅಡ್ವಾನ್ಸ್ ಆಗಿರೋಂತ ಒಂದು ಪ್ಲಾನೆಟ್ಗೆ ಹೊರಟು ಹೋಗ್ಬಿಡ್ತಾನೆ. ಅಲ್ಲಿ ಇವನು ಈ ಸ್ಪೇಸ್ ಶಿಪ್ ನ ತಗೊಂಡು ಇದೇ ಒಂದು ಹೈಪರ್ ಕ್ರಿಸ್ಟಲ್ ನ ಯೂಸ್ ಮಾಡ್ಕೊಂಡು ನಾವು ಫ್ಯೂಚರ್ಗೆ ಹೋಗ್ಬೋದು, ಅಂದ್ರೆ ವಾಪಸ್ ಪಾಸ್ಟ್ ಗೂ ಕೂಡ ಹೋಗ್ಬೋದಲ್ಲ ಅಂತ ಒಂದು ಡಿಸೈಡ್ ಮಾಡ್ಕೊಂಡಿರ್ತಾನೆ. ಇವನು ಸ್ಪೇಸ್ ಅಲ್ಲಿ ತುಂಬಾ ಟ್ರಾವೆಲ್ ಮಾಡ್ಬಿಟ್ಟಿರ್ತಾನಲ್ಲ, ಇದರಿಂದ ಈ ಓಲ್ಡ್ ಬಸ್ ಹತ್ರ ಇದ್ದಂತಹ ಹೈಪರ್ ಫ್ಯೂಲ್ ಕ್ರಿಸ್ಟಲ್ ಇದೆಯಲ್ಲ ಅದ್ರ ಪವರ್ ಕಮ್ಮಿ ಆಗ್ಬಿಟ್ಟಿರುತ್ತೆ. ಇವಾಗ ಇವನ್ಗೆ ಹೊಸದಾಗಿ ಒಂದು ಫ್ಯೂಲ್ ಕ್ರಿಸ್ಟಲ್ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಅಂತಾನೆ ನಮ್ ಹೀರೋ ಹತ್ರ ಬಂದಿರ್ತಾನೆ ಇವನು. ಮತ್ತೆ ನಮ್ ಹೀರೋ ಹತ್ರ ಓಲ್ಡ್ ಬಸ್ ತನ್ನ ಪ್ಲಾನ್ ಎಲ್ಲ ಹೇಳ್ತಾನೆ. ನಾವು ಇವಾಗ ಈ ಹೊಸ ಫ್ಯೂಲ್ ಕ್ರಿಸ್ಟಲ್ ನ ಯೂಸ್ ಮಾಡ್ಕೊಂಡು ಮತ್ತೆ ನಾವು ನಮ್ಮ ಪಾಸ್ಟ್ ಗೆ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಬಸ್ ಮತ್ತೆ ಅಲಿಶಾ ಈ ಪ್ಲಾನೆಟ್ ಗೆ ಲ್ಯಾಂಡ್ ಆಗೋದಕ್ಕೆ ನಾವು ಬಿಡಬಾರ್ದು. ಅವ್ರ ಏನಾರು ಈ ಪ್ಲಾನೆಟ್ ಲ್ಯಾಂಡ್ ಆದ್ರೆ ಇಲ್ಲಿ ಸಿಗಾಕೊಂಡ್ಬಿಡ್ತಾರಲ್ಲ, ನಾವು ಅವ್ರನ್ನ ಲ್ಯಾಂಡ್ ಆಗೋದಕ್ಕೆ ಮಾಡಕ್ಕೆ ಬಿಡಬಾರ್ದು. ಅಲ್ಲಿಂದ ಅವ್ರನ್ನ ಹಾಗೆ ಕಳಿಸ್ಬಿಡೋಣ ಅಂತ. ಅವಾಗ ಎಲ್ಲಾನು ಕೂಡ ಸರಿ ಹೋಗುತ್ತೆ, ನಾವು ನಮ್ಮ ಪ್ಲಾನೆಟ್ ಗಳಿಗೆ ಮತ್ತೆ ವಾಪಸ್ ಹೋಗ್ಬೋದು ಅಂತ. ಈ ಐಡಿಯಾ ನಮ್ ಹೀರೋಗೂ ಕೂಡ ಸರಿ ಅನ್ಸುತ್ತೆ. ಇದರಿಂದ ತನ್ನ ಒಂದು ಕ್ರಿಸ್ಟಲ್ ನ ಕೊಡೋದಕ್ಕೆ ಒಪ್ಕೊಂಡ್ಬಿಡ್ತಾನೆ ಕೂಡ. ಅದೇ ರೀತಿ ಇವರು ಮತ್ತೆ ಪಾಸ್ಟ್ ಗೆ ಹೋಗೋದಕ್ಕೆ ಎಲ್ಲ ಸಿದ್ಧತೆನೂ ಮಾಡ್ಕೋತಾ ಇರ್ತಾರೆ. ಅವಾಗ ನಮ್ ಹೀರೋ ಅಲಿಶಾನ ಒಂದು ಫೋಟೋ ನೋಡ್ತಾನೆ. ಫೋಟೋ ನೋಡ್ಬಿಟ್ಟು ಇವಾಗ ಇವನ್ಗೆ ಒಂದು ಫ್ಲಾಶ್ ಆಗುತ್ತೆ. ಅದೇನಪ್ಪಾ ಅಂದ್ರೆ ಈ ಪ್ಲಾನೆಟ್ ಗೆ ಬಂದಾದ್ಮೇಲೆನೆ ಅಲಿಶಾಗೆ ಒಂದು ಫ್ಯಾಮಿಲಿ ಸಿಕ್ಕಿದ್ದು. ಅಲಿಶಾ ಮದುವೆ ಆಗಿದ್ದು ಇದೇ ಪ್ಲಾನೆಟ್ ಅಲ್ಲಿ, ಅವಳಿಗೆ ಮಕ್ಕಳಾಗಿದ್ದು ಇದೇ ಪ್ಲಾನೆಟ್ ಅಲ್ಲಿ, ಆ ಮಕ್ಕಳುಗಳನ್ನ ದೊಡ್ಡವರಾಗಿ ಮಾಡಿದ್ದು ಇದೇ ಪ್ಲಾನೆಟ್ ಅಲ್ಲಿ. ಅಲಿಶಾಗೆ ಈ ಪ್ಲಾನೆಟ್ ಅಲ್ಲಿ ತುಂಬಾ ಮೆಮೊರೀಸ್ ಇದೆ. ಇವಾಗ ನಾನೇನಾದ್ರೂ ಇವ್ನು ಹೇಳೋ ರೀತಿ ಮಾಡ್ಬಿಟ್ಟೆ ಅಲಿಶಾಗೆ ಈ ಫ್ಯಾಮಿಲಿ ಸಿಗೋದಿಲ್ಲ, ಅವಳಿಗೆ ಇಷ್ಟಪಟ್ಟಂತ ಫ್ಯಾಮಿಲಿ ಇದು. ಇದರಿಂದ ಈಗ ಇವನು ಮನ್ಸನ್ನ ಚೇಂಜ್ ಮಾಡ್ಕೋತಾನೆ. ನೋಡು, ನನ್ನ ಫ್ರೆಂಡ್ ಅಲಿಶಾಗೆ ಈ ಫ್ಯಾಮಿಲಿ ಸಿಕ್ಕಿದ್ದೆ ಇದೇ ಪ್ಲಾನೆಟ್ ಅಲ್ಲಿ. ಈಗ ನಾನೇ ನಿನ್ ಜೊತೆ ಕೈಗೂಡಿಸಿ ಚೇಂಜ್ ಮಾಡ್ಬಿಟ್ರೆ ಅದೆಲ್ಲ ಹಾಳಾಗೋಗ್ಬಿಡುತ್ತೆ. ಅದಲ್ದಲೆ ನನ್ನ ಜೊತೆ ಇದ್ದಂತ ಫ್ರೆಂಡ್ಸ್ಗಳು ಕೂಡ ನನಗೆ ಸಿಗ್ದಿರಂಗ್ ಆಗ್ಬಿಡ್ತಾರೆ. ಇದಕ್ಕೋಸ್ಕರ ನಾನು ಒಪ್ಕೊಳ್ಳೋದಿಲ್ಲ ಅನ್ಬಿಟ್ಟು ತನ್ನ ಒಂದು ಫ್ಯೂಲ್ ಕ್ರಿಸ್ಟಲ್ ನ ತಗೊಂಡು ವಾಪಸ್ ಹೋಗ್ತಾ ಇರ್ತಾನೆ. ಬಟ್ ಆದ್ರೆ ಓಲ್ಡ್ ಬಸ್ ಬಿಡೋದಿಲ್ಲ. ಇನ್ನೇನೇ ಮಾಡಿದ್ರು ನನ್ನ ದಾರಿಗೆ ನೀನು ಅಡ್ಡ ಬರಕ್ ಆಗತ್ತಿಲ್ಲ ಬಸ್ ಅನ್ಬಿಟ್ಟು ಅವನ್ನ ಲಾಕ್ ಮಾಡ್ಕೊಂಡ್ಬಿಡ್ತಾನೆ. ಈ ಕಡೆಗೆ ಈಸಿಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ, ನನ್ನಿಂದನೇ ಇದೆಲ್ಲ ಆಗೋಯ್ತು ಅನ್ಬಿಟ್ಟು. ಹಾಗೆ ಬೇಜಾರ್ ಮಾಡ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ತನ್ನ ಒಂದು ಸ್ಪೇಸ್ ಶಿಪ್ ಹತ್ರ ನೋಡ್ತಾಳೆ. ಅದರಲ್ಲಿ ಒಂದು ಟೆಲಿಪೋರ್ಟ್ ಆಗೋ ಒಂದು ಮಿಷಿನ್ ಇರುತ್ತೆ. ಇದರಿಂದ ತನ್ನ ಫ್ರೆಂಡ್ಸ್ ನೆಲ್ಲ ಮತ್ತೆ ಒಂದು ಸ್ಪೇಸ್ ಶಿಪ್ ಗೆ ಹತ್ತಿಸ್ತಾಳೆ. ಹತ್ತಿಸ್ಬಿಟ್ಟು ಈ ಜಗ್ ನ ಒಂದು ದೊಡ್ಡ ಶಿಪ್ ಇತ್ತಲ್ಲ ಇದ್ರೊಳಗಡೆ ಬರ್ತಾಳೆ. ಈ ಕಡೆ ಆ ಓಲ್ಡ್ ಬಸ್ ಇದನ್ನಲ್ಲ, ಅವನು ಆ ಕ್ರಿಸ್ಟಲ್ ನ ತನ್ನ ಒಂದು ಸ್ಪೇಸ್ ಶಿಪ್ ಗೆ ಹಾಕಿ ಪಾಸ್ಟ್ ಗೆ ಹೋಗೋದಕ್ಕೆ ರೆಡಿ ಆಗಿರ್ತಾನೆ. ಬಟ್ ಅದ್ರ ಸಾಕ್ಸ್ ಅಂತ ಒಂದು ಇರುತ್ತಲ್ಲ ಇವನ್ ಪೆಟ್ಟು, ಅದು ಓಲ್ಡ್ ಜಗ್ ನ ಪ್ರಜ್ಞೆ ತಪ್ಪಿಸ್ಬಿಡುತ್ತೆ. ಈ ಸಾಕ್ಸ್ ಇದೆಯಲ್ಲ ಓಲ್ಡ್ ಬಸ್ ನ ಸಾಕ್ಸ್ ಆಗಿರುತ್ತೆ ಇದು, ಆದ್ರೂ ಕೂಡ ಇದು ನ್ಯೂ ಬಸ್ ಗೆ ಸಹಾಯ ಮಾಡ್ತಾ ಇರುತ್ತೆ. ಇದರಿಂದ ಇನ್ನು ಕಂಟ್ರೋಲ್ ಸಿಸ್ಟಮ್ ಗೆ ಹೋಗ್ಬಿಟ್ಟು ಈ ಶಿಪ್ ನೇ ಡಿಸ್ಟ್ರಾಯ್ ಮಾಡಾಕ್ಬಿಡು, ಅವಾಗ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಅದೇ ರೀತಿ ಪ್ಲಾನ್ ನ ಕೊಡುತ್ತೆ. ಇವ್ರುಗಳು ಆ ಕಂಟ್ರೋಲ್ ಸಿಸ್ಟಮ್ ಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಈಸಿ ಇದೇ ಒಂದು ಶಿಪ್ ಒಳಗಡೆ ಬರ್ತಾಳೆ. ಬಂದ್ಬಿಟ್ಟು ನಾನು ಹೇಗಾದ್ರೂ ಮಾಡಿ ಬಸ್ ನ ಹುಡುಕ್ತೀವಿ, ನೀವಿಬ್ರು ಸೇರ್ಕೊಂಡು ಇಲ್ಲಿ ಬರುವಂತ ರೋಬೋಟ್ಸ್ ಗಳನ್ನೆಲ್ಲ ತಡಿಬೇಕು ಅನ್ನೋ ಒಂದು ಪ್ಲಾನ್ ನ ಕೊಟ್ಬಿಟ್ಟು ಇವಳು ಬಸ್ ನ ಹುಡುಕೋದಕ್ಕೆ ಹೋಗ್ತಾಳೆ. ಈ ಕಡೆ ಬಸ್ ಒಂದು ಕಂಟ್ರೋಲ್ ಸಿಸ್ಟಮ್ ಹತ್ರ ಬರ್ತಾನೆ.
ಬರ್ತಾನೆ. ಬಂದ್ ನೋಡಿದಾಗ ಆಗ ಅದೇ ಜಾಗಕ್ಕೆ ಓಲ್ಡ್ ಬಸ್ ಬಂದ್ಬಿಟ್ಟು ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಾನೆ. ಇವನು ಕೂಡ ಅದರಿಂದೆಲ್ಲ ತಪ್ಪಿಸ್ಕೋತಾ ಇರ್ತಾನೆ. ಇದನ್ನ ನೋಡಿದ ಈಸಿ ನಾನು ಬಸ್ಗೆ ಸಹಾಯ ಮಾಡ್ಬೇಕು ಅಂದ್ಬಿಟ್ಟು ಬಸ್ ಹತ್ರ ಇವಳು ಬರ್ತಾಳೆ. ಬಂದ್ಬಿಟ್ಟು ಇವರಿಬ್ರು ಕೂಡ ಇವನ್ ಜೊತೆಗೆ ಫೈಟ್ ಹೇಳಿತಾರೆ. ಆದ್ರೆ ಇವನ್ ಮಾತ್ರ ಹೆವಿ ಸ್ಟ್ರಾಂಗ್ ಆಗಿರ್ತಾನಲ್ಲ, ಸರಿಗ ಹಾಕೊಂಡು ಹೊಡಿತಾ ಇರ್ತಾನೆ. ಬಟ್ ಆದ್ರೆ ಇವರಿಬ್ರು ಕೂಡ ಒಂದ್ ಒಳ್ಳೆ ಪ್ಲಾನ್ ಉಪಯೋಗಿಸ್ಬಿಟ್ಟು ಆ ಒಂದು ಕಂಟ್ರೋಲ್ ಸಿಸ್ಟಮ್ ನೇ ಬ್ಲಾಸ್ಟ್ ಮಾಡ್ಬಿಡ್ತಾರೆ. ಹೀಗಾಗಿ ಆ ಒಂದು ಶಿಪ್ಪೇ ಬ್ಲಾಸ್ಟ್ ಆಗುವಂತ ಪರಿಸ್ಥಿತಿಗೆ ಬಂದ್ಬಿಡುತ್ತೆ. ಇನ್ನೇನು ಬ್ಲಾಸ್ಟ್ ಆಗ್ಬೇಕು ಅನ್ನೋಷ್ಟಲ್ಲಿ ನಮ್ಮ ಹೀರೋನು ಕೂಡ ತನ್ನ ಫ್ರೆಂಡ್ಸ್ ಗಳನ್ನೆಲ್ಲ ತನ್ನದೇ ಆದ ಒಂದು ಸ್ಪೇಸ್ ಶಿಪ್ ಗೆ ಕಳಿಸ್ಬಿಟ್ಟು ಇವನು ಕೂಡ ಹೋಗ್ಬೇಕು ಅನ್ನೋಷ್ಟಲ್ಲಿ ಆ ಒಂದು ಸ್ಪೇಸ್ ಶಿಪ್ ಬ್ಲಾಸ್ಟ್ ಆಗಿ ಹೋಗ್ಬಿಡುತ್ತಲ್ಲ, ಇದರಿಂದ ಇವನು ಸ್ಪೇಸ್ಗೆ ಬಂದ್ಬಿಡ್ತಾನೆ. ಸ್ಪೇಸ್ಗೆ ಬಂದಾಗ ಅವಾಗ ಇವನ್ಗೆ ಇವನ ಒಂದು ಸ್ಪೇಸ್ ಶಿಪ್ ಸಿಗುತ್ತೆ. ಸ್ಟಾರ್ಟಿಂಗ್ ಎತ್ಕೊಂಡು ಓಡೋಗಿದ್ನಲ್ಲ, ಅದಕ್ಕೆ ಈ ಫ್ಯೂಲ್ ಕ್ರಿಸ್ಟಲ್ ನ ಹಾಕ್ಬಿಟ್ಟು ಅದನ್ನ ತಗೊಂಡು ಮುಂದೆ ಹೋಗ್ತಾ ಇರ್ತಾನೆ. ಬಟ್ ಆದ್ರೆ ಓಲ್ಡ್ ಬಸ್ ಇನ್ನೂ ಸತ್ತೇ ಇರೋದಿಲ್ಲ. ಅವನು ನಮ್ಮ ನ್ಯೂ ಬಸ್ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟು ಅವನ ಹತ್ರ ಇದ್ದಂತ ಫ್ಯೂಲ್ ಕ್ರಿಸ್ಟಲ್ ನ ಕಿತ್ಕೊಂಡ್ಬಿಟ್ಟು ಇವನ ಒಂದು ಫ್ಲೈಟ್ ನ ಬ್ಲಾಸ್ಟ್ ಮಾಡ್ಬೇಕು ಅಂತ ಬಂದಾಗ ಆಗ ನಮ್ ಹೀರೋ ಅದರಿಂದ ಆಚೆ ಬಂದ್ಬಿಟ್ಟು ಇವನು ಕಂಡಿಡ್ದಿರೋಂತ ಫ್ಯೂಲ್ ಕ್ರಿಸ್ಟಲ್ ಇರುತ್ತಲ್ಲ ಅದನ್ನೇ ಬ್ಲಾಸ್ಟ್ ಮಾಡ್ಬಿಡ್ತಾನೆ. ಇದರಿಂದ ಓಲ್ಡ್ ಬಸ್ ಅಲ್ಲೇ ಬ್ಲಾಸ್ಟ್ ಆಗಿ ಹೋಗ್ಬಿಡ್ತಾನೆ. ಮತ್ತೆ ಇವನ್ ಫ್ರೆಂಡ್ಸ್ ಎಲ್ಲ ತುಂಬಾನೇ ಫೋರ್ಸ್ ಆಗಿ ಕೆಳಗಡೆ ಬೀಳ್ತಾ ಇರ್ತಾರೆ, ಅದು ಕೂಡ ಒಂದು ಸ್ಪೇಸ್ ಶಿಪ್ ಇಂದ. ಹೀಗಾಗಿ ತನ್ನ ಫ್ರೆಂಡ್ಸ್ ನ ಹಾಗೋ ಹೀಗೋ ಮಾಡಿ ಕಾಪಾಡ್ಕೊಂಡು ಕ್ಲೀನ್ ಆಗಿ ಲ್ಯಾಂಡ್ ಮಾಡಿಸ್ತಾ ತನ್ನ ಒಂದು ಪ್ಲಾನೆಟ್ ಗೆ ಮತ್ತೆ ವಾಪಸ್ ಬರ್ತಾನೆ. ಕೂಡ ಬಂದ್ಬಿಟ್ಟು ಎಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ. ಹಾಗೋ ಹೀಗ ಮಾಡಿ ಜಗ್ ಶಿಪ್ ನ ನಾವು ಡಿಸ್ಟ್ರಾಯ್ ಮಾಡ್ದು ನಮ್ ಪ್ಲಾನೆಟ್ ನ ನಾವು ಕಾಪಾಡ್ಕೊಂಡ್ಬಿಟ್ಟು ಅಂದ್ಬಿಟ್ಟು. ಆದ್ರೆ ನಮ್ ಹೀರೋಗೆ ಇನ್ನೊಂದ್ ಕಡೆ ಖುಷಿ ಆಗ್ತಾ ಇರುತ್ತೆ, ತನ್ನ ಫ್ರೆಂಡ್ ಎಲಿಶಾ ಫ್ಯಾಮಿಲಿನ ಕಾಪಾಡಿದೆ ನಾನು ಅಂತ. ಆಗ ಅದೇ ಜಾಗಕ್ಕೆ ಕಮಾಂಡರ್ ಕೆಲ್ವಿನ್ ಬರ್ತಾನೆ. ಬಂದ್ಬಿಟ್ಟು ಇವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡ್ಕೋತಾನೆ. ಬಟ್ ಆದ್ರೆ ಇವ್ರಿಗೆ ಶಿಕ್ಷೆ ಕೊಡೋದಿಲ್ಲ. ಯಾಕಪ್ಪ ಅಂದ್ರೆ ಆ ಒಂದು ಜಗ್ ಶಿಪ್ ಇಂದ ನಮ್ಮ ಪ್ಲಾನೆಟ್ ನ ಬಚಾವ್ ಮಾಡಿದ್ದಾರೆ ಇವ್ರು ಅಂದ್ಬಿಟ್ಟು ನಮ್ ಹೀರೋನ ಮತ್ತೆ ಒಂದು ಸ್ಪೇಸ್ ರೇಂಜರ್ ಆಗಿ ಮಾಡೋದಕ್ಕೆ ಡಿಸೈಡ್ ಮಾಡ್ಕೊಂಡಿರ್ತಾನೆ. ಅದೇ ರೀತಿ ನಮ್ ಹೀರೋನು ಕೂಡ ತನ್ನ ಜೊತೆಗೆ ಪಾರ್ಟ್ನರ್ ಆಗಿ ಯಾರ್ಯಾರು ಕೆಲಸ ಮಾಡ್ಬೇಕು ಅನ್ನೋದನ್ನ ಚೂಸ್ ಮಾಡ್ಕೋತಾನೆ. ಅದು ಬೇರೆ ಯಾರು ಆಗಿರೋದಿಲ್ಲ, ಇವ್ರುಗಳೇ ಆಗಿರ್ತಾರೆ. ಇನ್ಮೇಲೆ ಇವ್ರುಗಳು ಕೂಡ ಒಂದು ಸ್ಪೇಸ್ ರೇಂಜರ್ ಆಗಿರ್ತಾರೆ. ಹೀಗಾಗಿ ನಮ್ ಹೀರೋ ಇವ್ರುಗಳನ್ನ ಯೂಸ್ ಮಾಡ್ಕೊಂಡು ಆ ಪ್ಲಾನೆಟ್ ನ ಪ್ರೊಟೆಕ್ಟ್ ಮಾಡ್ತಾ ಇರ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಇಷ್ಟ ಆಗಿನೇ ಡಿಸ್ಲೈಕ್ ಮಾಡಿ ಪರವಾಗಿಲ್ಲ. ಒಂದೇ ಸಲ ನಿಮ್ಗೆ ಇಷ್ಟ ಆಗೋ ತರನೇ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ನ ಒಂದ್ಸಲಿ ವಿಸಿಟ್ ಮಾಡಿ ನೋಡ್ರಪ್ಪ. ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.